ವಿಧಿ ವಿಪರೀತ ವಿಧಿಯಾಗಾತ ವಿಧಿ ವಿಲಾಸವೇನೆ ಇದೇನ್ ಮಹಾ ವಿಧಿ ವಿಲಾಸವೇನೆ ಇದೇನ್ ಮಹಾ. ಅಯ್ಯೋ ಏನಕ ಬೆನಕ ಏಕದಂತ ಕಾಪಾಡಪ್ಪ. ಓಹೋ, ಏನ್ ಕೋಡ ಸ್ವಾಮಿಗಳು ಆಡ್ಕೊಂಡು ಹರ್ಚ್ಕೊಂಡು ಕುಣ್ಕೊಂಡು ಬತ್ತಾ ಇದ್ರಲ್ಲ, ಎಲ್ಗ ಹೋಗಿದ್ರು? ಓ ಪಲ ಇರಾಕ್ ಹೋಗಿದ್ದಿ ಕಣ ಸದ್ದಾಮ್ ನಡಿಕೆ ಸಿಕ್ಕಿದ್ನೋ? ನಾನ್ ಹೋದ್ಮೇಲೆ ಬುಟ್ಟನ್ಲ ಸಿಕ್ಕುದ್ನಕಂದ್ಲ. ಎಲ್ಲಿದ್ದ? ಒಂದ್ ತೊಂಬೆ ಒಳಗ್ ಸೇರ್ಕಂದಿದ್ನ. ಹಂಗಂದ್ರೆ ತೊಂಬೆ ಅಂದ್ರೆ ಗೊತ್ತಿರೋ ಕಪಿ ಮುಂಡತ್ತುತ್ತೆ. ಈ ಸದ್ದಾಮ್ ಹುಸೇನ್ ಏನ್ ಮಾಡ್ಬಿಟ್ಟವನೆ, ಬೋಟಿ ಐದ ಅಮೆರಿಕದ ಅಧ್ಯಕ್ಷ ಬುಸ್ಸಪ್ಪ ನನ್ ಬುಟ್ಟನ ಏನ್ಕಂದು ಇವನು ಓಡಾಗಿ ಉಸ್ಸಪ್ಪ ಅನ್ಕಂದು 7-8 ಅಡಿ ಬಿಲ್ದೊಳಕ್ಕೆ ಸೇರ್ಕಬಿಟ್ಟವನೆ ಕಲ ತೋಡ ಸೇರ್ಕಂದಂಗೆ. ನಾನು ಒಂದ್ ಮಡಕೆ ಒಳಕ್ಕೆ ಹಸಿ ಹುಲ್ಲ ಹಾಕ್ಬಿಟ್ಟು ಹೊಗೆ ಕೊಟ್ಟಿಕ್ಕಂತ ಏನ್ ಸದ್ದಾಮ್ ಹುಸೇನ್ ಎಲ್ಲಿದ್ನೋ ಮಂಕಾಗ್ದಂಗ ಆಗ್ಬಿಟ್ಟು ಹೊಗೆಗೂ ಹತ್ಕೋ ಹೊರಗಡೆ ಬಂದಕ್ಕಂತ. ಆಗ ಮುಂಡೆತ್ತಿದ್ದು ಸದ್ದಾಮನ್ ರೂಪ ನೋಡ್ಬೇಕಾಯ್ತು ಕಂದ ಕರಿಯ. ಹೆಂಗಿದ್ದಣ್ಣ? ಬೋಟಿ ಐದ ರಕ್ತ ಕಣ್ಣೀರ್ ಪಿಕ್ಚರ್ ಅಲ್ಲಿ ಉಪೇಂದ್ರ ಲಾಸ್ಟ್ ಬರ್ತಾನಲ್ಲ ಹಂಗ್ ಕಾಣ್ತಿದ್ದ. ಅಯ್ಯೋ ಬಡ್ಡಿ ಐದ್ನೆ. ಅವನ ಹಿಡಿದು ಬಿಟ್ಟು ಬುಸ್ಸಪ್ಪನ್ ಕೊಟ್ಬಿಟ್ಟು ಹಂಗೆ ಖರ್ಚಿಗೆ ದುಡ್ಡು ಇಸ್ಕೊಂಡು ವಿಮಾನದಲ್ಲಿ ಬಂದಿಕ್ಕಂದ್ಲ ಕರಿಯಣ್ಣ. ಅಯ್ಯೋ ಮೈಯೆಲ್ಲ ನೋಯ್ತದೆ ಕಂದ್ಲ, ಅಟ್ಟಿಗೆ ಹೋಗಿ ಬಿಸ್ನಿದಾರು ಉಯ್ಕತೀನಿ. ಯಾಕಣ ವಿಮಾನದಲ್ಲಿ ಬಂದಿದ್ಯಾ ಅಂತೀಯ? ಮೈ ನೋವು ಅಂತ ಇದೇನ ಇದು? ಅಪ್ಪ ಕೇಳ ಹೇಳ್ತೀನಿ ಕರಿಯಣ್ಣ. ಆಳಾದ ವಿಮಾನಕ್ಕೆ ನಾನು ಎಕ್ಸ್ಪ್ರೆಸ್ ಅಂತ ಹತ್ಬಿಟ್ಟು ಬೊಟ್ಟಿ ಮಗಂದು ಏನ್ ಏಕವ ನನ್ನ ಮೈಲ್ಗೂ ನಿಲ್ಲಿಸ್ಕೊಂಡು ಟೀ ಕುಡ್ಕೊಂಡ್ ಬಂದಕ್ಕಂದ್ಲ ಡ್ರೈವರು. ಅಯ್ಯೋ ದುರ್ವಿಧಿಯೇ. ಆಮೇಲೆ ಮೊಣ್ಣಂಗಟ್ಟಿ ಕರಿಯಣ್ಣ ನಂಗೆ ರಾಚಾರ ಸೇರಿರ್ಲಿಲ್ಲಕ್ಕಂದ್ಲ. ಬೊಡ್ಡೆ ಇದೆ ಮಾನು ಡ್ರೈವರು ಕುಡ್ದಿದ್ನೇನೋ ಮಾರ್ ಮೇಲೆಲ್ಲ ಬಿಟ್ಬಿಟ್ಟು ಹೇಳ್ತಾವ್ ಪಂಚರ್ ಬೇರೆ ಆಗೋಯ್ತು. ಓಹೋ, ವಿಮಾನದಲ್ಲಿ ಸೆಟ್ಲು ಅಂತ ಬೇರೆ ಅದೇ ಅನ್ನೋ, ಪಂಚರ್ ಬೇರೆ ಆಗಿತ್ತು ಅನ್ನೋ. ಅಯ್ಯೋ ನಿನ್ನ ಬಾಯಲ್ಲಿ ಇಟ್ಟಾಕ ಅದೇ ನಿಮ್ಮೂರ್ ಉದಯರಂಗ ಬಸ್ತು ಅಂತ ತಿಳ್ಕೊಂಡ. ನೆನ್ನೆ ದಿವಸ ಎಣ್ಣೆ ಮಾಡ್ಕೊಂಡು TB ಸರ್ಕಲ್ ಅಲ್ಲಿ ಕಂದಾಡ್ತಾ ನಿಂತಿದ್ದೆ. ನನ್ನ ಹತ್ರ ರೈಲ್ ಬಿಟ್ಟಿ ಅಣ್ಣ ನೀನು? ನಾ ಬಂದಿದ್ದ ರೈಲಲ್ಲಿ ಕಂದ್ಲ. ಹಂಗನ್ನು ಮತ್ತೆ ಅಣ್ಣ ಹಿಂಗೆ 3 ಹೊತ್ತು ಪಾಕೆಟ್ ಹೊಡ್ಕೊಂಡು ಯಾರತ್ರನಾರು ರೈಲ್ ಬಿಡು ಅಂದ್ರೆ ಚೆನ್ನಾಗ್ ಬಿಡ್ತೀಯ. ಅದಿರ್ಲಿ, ನೀನ್ ಯಾವತ್ತಾರು ವಿಮಾನದಲ್ಲಿ ಹೋಗಿದ್ಯಣ್ಣ? ಅಪ್ಪ ಕೇಳ ಹೇಳ್ತೀನಿ. ನಾನ್ ಹಿಮಾದಲ್ಲಿ ಹೋಗು ಪಾಡಿರ್ಲಿಕ್ಕಂದ್ಲ. ಒಳೆ ನರಸೀಪುರ ಚಿಕ್ಕನಳ್ಳಿ ಅಂತ ಅದಕ್ಕಂದ್ಲ. ಆ ಚಿಕ್ಕನಳ್ಳಿ ಪಾಟೇಲ ಅಮೆರಿಕಕ್ಕೆ ವಿಮಾನದಲ್ಲಿ ಅಂತ ಹೋಗ್ಬಿಟ್ಟು ಕುಚೇಲ್ ನಂಗೆ ಊರಿಗೆ ಬಂದಕ್ಕಂದ್ಲ. ಏನಾಯ್ತಣ್ಣ? ಕೇಳ ಹೇಳ್ತೀನಿ. ಈ ಚಿಕ್ಕನಳ್ಳಿ ಪಾಟೇಲಿಗೆ 7-8 ಎಕರೆ ಇತ್ತಂತಕ್ಕಂದ್ಲ. ಮಳಿಲ್ದೆ ಬರ್ಮೆಟ್ಕೊಬಿಟ್ಟದೆ. ಈ ಹೊಲಗಡಲ್ಲಿ ಏನ್ ಬೆಳಿನ ಸುಡ್ಗಾಡ ಅನ್ಕಂದು 7-8 ಎಕರೆನು ಮಾರ್ಬಿಟ್ಟು 7-8 ಲಕ್ಷ ಸೂಟ್ ಕೇಸ್ಗೆ ತುಂಬ್ಕಂದು ನನ್ ಲೈಫಲ್ಲಿ 60-70 ವರ್ಷ ಆಗ್ಬಿಟ್ಟದೆ. ನನ್ ಲೈಫಲ್ಲಿ 1,000 ಅವ್ರ ಅಮೆರಿಕ ನೋಡ್ಕೊಬಾರ್ ಮಾಡ್ಬಿಟ್ಟು ವಿಮಾನದಲ್ಲೇ ಅಮೆರಿಕಕ್ಕೆ ಹೋಯ್ತಿದ್ನಕ್ಕಂದ್ಲ. ಏನ್ ಬಟ್ಟೆ ಯಾವ್ದು ಹಾಕಿದ್ನ ಗೊತ್ತಾ? ಏನ್ ಮುಂಡೆತ್ತದು ಚಿಕ್ಕನಳ್ಳಿ ಪಾಟೇಲನ್ಗೆ 1937 ಇಸ್ವಿಲಿ ಮದ್ವೆ ಆದಾಗ ಅವ್ರ ಮಾವ ಕೊಟ್ಟಿದ್ನಂತಕ್ಕಂದ್ಲ. ಏನ್ ಪಿಲ್ಲೆ ಪಂಚೆ ಹಾಕಂದು ಏನ್ ರೇಷ್ಮೆ ಟವಲ್ ರೇಷ್ಮೆ ಶರ್ಟ್ ಹಾಕಂದು ವಿಮಾನದಲ್ಲಿ ಫಸ್ಟ್ನೇ ಸೀಟ್ ಉಂಡಿ ಹಾಕಂದ್ಲ. ಏನ್ ಕೂತ್ಕಂದದ್ ಕ್ವಾತ್ಕು ಏನ್ ಲಾಳ ಪೆಟ್ಟು ಎತ್ತಂಗ ಇವ್ನು ಕಟ್ಟಾಕ್ಬಿಟ್ಟಿದ್ದು ಕ್ವಾತ್ಕು ಕುಸನ್ನಂಗಿತ್ತು. ಮತ್ ನಂಗೆ ನಿದ್ ಬಂದ್ಬಿಟ್ಟದೆ. ಆಮೇಲೆ ಈ ಗಗನ ಸಿಕ್ಕರು ಇರ್ತಾರಕ್ಕಂದ್ಲ ವಿಮಾನದಲ್ಲಿ. ಗಗನ ಸಖಿಯರಂದ ಯಾರನು? ದೊಡ್ಡ ಆಸ್ಪತ್ರೆಯಲ್ಲಿ ನರ್ಸ್ಗಳಿರೋದಿಲ್ಲ, ಮಂಡ್ ಗಂಟೆ ಬಿಳಿಲಂಗ ಹಾಕಂದು ಹಂಗೆ ವಿಮಾನದಲ್ಲೂ ಏನ್ 20 ವರ್ಷದ ಪಿಗರ್ಗಳು ಇರ್ತಾವಕ್ಕಲ್ಲ ಬಿಳಿಲಂಗ ಹಾಕಂದು. ಅವ್ರ ಕೆಲ್ಸ ಏನಪ್ಪ ವಿಮಾನದಲ್ಲಿ ಅಂದ್ರೆ ಕೂತ್ಕೊಂಡ್ ಪ್ರಯಾಣಿಕರಿಗೆಲ್ಲ ಕಾಫಿ ಟೀ ಪೆಪ್ಸಿ ಗಿಪ್ಸಿ ಹಣ್ಣು ಹಂಪ್ಲ ಅದು ಇದು ಸಪ್ಲೈ ಮಾಡ್ದಕ್ಕಂದ್ಲ. ಗಗನ ಸಖಿ ಏನ್ ಮಾಡ್ಬಿಟ್ಟಾಳೆ, ಒಂದ್ ಕಾಪಿಯ ತಕೊಂಡ್ಬಿಟ್ಟು ಪಟೇಲಪ್ಪ ಮನಗಿದ್ನಲ್ಲ ಸೀಟ್ ಮೇಲೆ ಅವ್ನ್ ತಕ್ ಬಂದ್ಬಿಟ್ಟು ತಿಮ್ದು ಬಿಟ್ಟಾಳೆ ಟ್ರೈಂಡಲ್ಲಿ ಎದ್ದಯ್ಯ ಎಳೆಯ ಮೇಕೆ ಕಾಪಿ ಕುಡಿಯ ಅನ್ಕಂದು. ಏನ್ ಯಾರಪ್ಪ ನಾನು ಇದ್ದಿಂದ ಹೇಳಿಸ್ತೋರಬಿಟ್ಟು ಕಣ್ಣಿ ಹಸಿಕಂದು ಹಾಕ್ಲಿಸ್ಕೊಂಡು ಏನ್ ಚಿಕ್ಕನಳ್ಳಿ ಪಾಟೇಲಪ್ಪ ಕಣ್ಬಿಟ್ಟು ನೋಡ್ತಾನೆ. ಇವಮ್ಮ ಪ್ಲೇ ಗರ್ಲ್ ಗಗನ ಸಖಿ ಏನು ರತಿ ಕಂಡಂಗ್ ಕಂಡ್ಬಿಟ್ಟವಳೆ. ಇವ್ನ ರಪ್ಪನ್ ಕೆಳಕ್ ಉಂಟೋದ್ನ ಪಾಟೇಲಪ್ಪ. ಅಲ್ಲಲ್ಲ ನನ್ನ ಲೈಫಲ್ಲಿ ನನ್ಗೆ 60-70 ವರ್ಷ ಆಗದೆ. ಇಂಥ ಪಿಗರ್ನ ನಾನು ಎಲ್ಲೂ ನೋಡಿಲ್ವಲ್ಲಪ್ಪ ಅನ್ಕಂದು ಸಖತ್ತಾಗಳ ಪಿಗರು ಇವಳ ಊರು ಕರ್ಕೊಂಡೋಗ್ಮ 1/2 ಎಕರೆ ಇವಳಿಗೂ ಬರ್ದ್ಬಿಟ್ಟು 4-5 ಲಕ್ಷ ಇವಳ ಹೆಸರಿಗೆ ಬ್ಯಾಂಕ್ ಹಾಕ್ಬಿಡ್ಮ ಅನ್ಕಂದು ಯಾವ್ದಕ್ಕೂ ಅಮೆರಿಕಕ್ಕೆ ಹೋಯ್ತಾವ್ ನೀನ್ 4-5 ಇಂಗ್ಲೀಷ್ ಕಲ್ತ್ಕೊಮ್ಮ ಅಂತ ಅನ್ಬಿಟ್ಟು ಮೊಮ್ಮಕ್ಳು ಕಾನ್ವೆಂಟ್ ಹೋಯ್ತಿದ್ವಲ್ಲ ಅವ್ರ ತಾವು 4-5 ಇಂಗ್ಲೀಷ್ ಪದ ಕಲ್ತ್ಕೊಬಿಟ್ಟು ಅನ್ಕಂದ್ಲ. ಸರಿ ಇವನು ಸ್ಟೈಲ್ ಆಗಿ ಇಂಗ್ಲೀಷ್ ಅಲ್ಲಿ ಐ ಲವ್ ಯು ಅನ್ಬಿಟ್ಟು ಅನ್ನಕಲ್ಲ ಅಮ್ಮನಿಗೆ. ಅಮ್ಮನಿಗೆ ಏನ್ ತಲ್ಸುದ್ ಬಂದಂಗ ಆಗ್ಬಿಟ್ಟೆ. ನಮ್ಮ ಅಪ್ಪ ಇದ್ದಂಗ ಅವನೇ ಅಂತ ಅನ್ಬಿಟ್ಟು ನನ್ನ ಐ ಲವ್ ಯು ಅಂತಾನಲ್ಲ ಅಂದ್ಬಿಟ್ಟು ರಪ್ಪನ ಮಕ್ಕಳ ಮುಟ್ಟೋದಕ್ಕಂದ್ಲ. ಆಮೇಲೆ ಸಮಾಧಾನ ಮಾಡ್ಕಮ್ಮಿ ಯಾಕೆ ಎದ್ದುದ್ದೆ. ಏನ್ ಮುಂಡತ್ತದ್ದು ಇಂದೋ ನಾಳೆ ಸಾಯುವಂಗದ ನನ್ನ ಐ ಲವ್ ಯು ಅಂತವನಲ್ಲ. ಹಳ್ಳಿ ಗಮರ್ನಂಗ್ ಕಾಣ್ತಾವನೆ ಪಾಟೇಲಪ್ಪ. ಇವನು ಸ್ವಲ್ಪ ಆಟ ಆಡ್ಸ್ಮಂತ ಅನ್ಬಿಟ್ಟು ತಿರಿಕಂದ್ ಇವಳು ಐ ಟೂ ಲವ್ ಯು ಅನ್ಬಿಟ್ಟವಳೆ. ಈಚರ್ ಪಾಟೇಲನ್ ಕ್ವಾಪತ್ ಪುರ್ತು ಕಂದ್ಲ ಕರಿಯಣ್ಣ. ಅಲ್ಲ ಈ ಬೊಡ್ಡಿಗಿಂತ ಏನ್ ಇಂಗ್ಲೀಷ್ ಕಮ್ಮಿ ಮಾತಾಡೋನು ನಾನು ಅನ್ಕಂದು ಇವಳು ಐ 2 ಲವ್ ಯು ಅಂದಿದ್ಲಲ್ಲ. ಐ 3 ಲವ್ ಯು 4 ಲವ್ ಯು 5 ಲವ್ ಯು 10 ಲವ್ ಯು 50 ಲವ್ ಯು 1000 ಲವ್ ಯು 100 ಲವ್ ಯು 500 ಲವ್ ಯು ಅನ್ಕಂದ್ ಎರಿಕಬಿಟ್ಟವನೆ ಕಂದ್ಲ. ಅವನ ಮಾತಾ ಕೇಳ್ಬಿಟ್ಟು ಇವ್ ಅಮ್ಮ ಮೊದ್ಲು ಸುಮ್ನೆ ಬಿದ್ದೋಗಿದ್ದ. ಈಗ ಜೋರಾಗಿ ತಲ್ಸುದ್ ಬಂದ್ಬಿಟ್ಟು ಗ್ಯಾನ್ ಕೆಟ್ಟದಂಗ ಪೂರ್ತಿ ಬಿದ್ದೋದ್ಲ ತಕಲ್ಲ ಕೆಳಕ್ಕೆ. ಆಗ ಅಕ್ಕ ಪಕ್ಕದ ಪ್ರಯಾಣಿಕರಿಗೆ ಕ್ವಾಪತ್ ಬಿಡ್ತು. ಅಯ್ಯೋ ಟೀ ಕೊಡ್ತಿದ್ದೋಳ ಬೇರೆ ಇಂಗ್ಲೀಷ್ ಮಾತಾಡ್ಬಿಟ್ಟು ತಲೆ ಕೆಡಿಸಿ ಕೆಳಕ್ಕೆ ಕೆಡಬಿಟ್ನಲ್ಲ ಅಂದ್ಬಿಟ್ಟು ಎಲ್ಲ ಪ್ರಯಾಣಿಕರು ಬಂದ್ಬಿಟ್ಟು ಚಿಕ್ಕನಳ್ಳಿ ಪಾಟೇಲ್ ತಲೆ ಮೇಲೆ ಏನ್ ತಪ್ಪನ ಹೊಡಿತಾ ಇದ್ರಂತೆ. ಆಗ ಚಿಕ್ಕನಳ್ಳಿ ಪಾಟೇಲಪ್ಪ ಯಾಕೆ ಸ್ವಾಮಿ ಹೊಡೆದಿರಿ ಹೊಡೆದ್ರು ನಾನು ಏನ್ ಮಾಡ್ದಿ ಅನ್ಕಂದು ಅವ್ರಿಗೆ ಎರಿಕಂದಂತಕಲ್ಲ ಜೋರಾಗಿ ರೇಕಂದು. ಅಲ್ಲಕ್ಕನ ಕಪ್ಪಿ ಮುಂಡತ್ತದೆ ನೀನ್ ಇಂಗ್ಲೀಷ್ನವ್ರು ಗುಡ್ತೋರಂಗ ಐ ಲವ್ ಯು ಅಂದೆ. ಐ ಲವ್ ಯು ಅಂದ್ರೆ ನಾನು ಪ್ರೀತಿಸ್ತೀನಿ ಅಂತ.
ಅವನು ಐ ಟೂ ಲವ್ ಯು ಅಂದ. ಐ ಟೂ ಲವ್ ಯು ಅಂದ್ರೆ ತ್ರೀಕ ನಾನು ನಿನ್ ಪ್ರೀತಿಸ್ತೀನಿ ಅಂತ. ಅದ್ ಬಿಟ್ಬಿಟ್ಟು ನೀನು ಇಂಗ್ಲಿಷ್ನವ್ರು ಗುಡ್ತೋರಂಗ ಈ 3 ಲವ್ ಯು 4 ಲವ್ ಯು 5 ಲವ್ ಯು 10 ಲವ್ ಯು 50 ಲವ್ ಯು ಅಂತ ರೀಕಂದಲ್ಲ. ನೋಡು ನಿನ್ ಮಾತ ಕೇಳ್ಬಿಟ್ಟು ಅಮ್ಮ ಕೆಳಕ್ಕೆ ಬಿದ್ದೋದ ಅನ್ಕಂಡು ಎಲ್ಲ ತಲೆ ಮೇಲೆ ಹೊಡೆದ್ಬಿಟ್ಟಾರಕಂದ ಚಿಕ್ಕನಳ್ಳಿ ಪಾಟೇಲಪ್ಪನ್ಗೆ. ಅವ್ರ ಏಟ್ಗಳ ತಡ್ಕೋಕಾಗದೆ ಚಿಕ್ಕನಳ್ಳಿ ಪಾಟೇಲಪ್ಪ ಉಳ್ಳಿಕಾಳು ಉಪ್ಸಾರು ಮುದ್ದೆ ಉಣ್ಕೊ ಹೋಗಿದ್ನೇನೋ. ಲ್ಯಾಟ್ರಿಂಗ್ ಅವಸರ ಆಗ್ಬಿಟ್ಟದೆ. ಈ ಮುಂಡತ್ತದು ವಿಮಾನದಲ್ಲಿ ಎಲ್ಲ ನೋಡ್ಕೊಂಡವನೇ ಲ್ಯಾಟ್ರಿಂಗ್ ಹೋಗೋ ರೂಮ್ನೆ ನೋಡ್ಕೊಂಡಿರ್ನಿಲ್ಲಕ್ಕಂತ. ಏನಪ್ಪ ಮಾಡೋದು, ತುದಿಗೆ ಬಂದು ನಿಂತ್ಕೊಂಡದಲ್ಲ, ಏನಾರ ಮಾಡಿ ಲ್ಯಾಟ್ರಿಂಗ್ ಹೋಗ್ಬೇಕಲ್ಲ ಅನ್ಕೊಂಡು ಏನ್ ಲ್ಯಾಟ್ರಿನ್ ರೂಮ್ ಹುಡುಕ್ತಾವನಕ್ಕಂದ ಚಿಕ್ಕನಳ್ಳಿ ಪಾಟೇಲಪ್ಪ. ಇವನಿಗೆಲ್ಲೂ ಸಿಕ್ನಿಲ್ಲ ಲ್ಯಾಟ್ರಿನ್ ರೂಮ್, ಅವಸರ ಬೇರೆ ಆಗ್ಬಿಟ್ಟಿತ್ತು. ಇಂದ್ಲು ಸೀಟ್ಗೆ ಹೊಂಟೋಗ್ಬಿಟ್ಟು 3 ಸೀಟು ಕಾಲಿದ್ವು ಅಂತಕ್ಕಂದ್ಲ. ಯಾವ್ದಕ್ಕೂ ಇರ್ಲಿ ಅಂದ್ಬಿಟ್ಟು ಒಂದು ಕೈ ಬ್ಯಾಗ್ ತಗೋಗಿದಂತ ಬಟ್ಟೆ ಬ್ಯಾಗ ಮತ್ತೆ ಸೀಟ್ಗೆ ಕೂತ್ಕೊಂಡು ಏನು ಆ ಕೈ ಬ್ಯಾಗ್ ಒಳಕ್ಕೆ ಹೋಗ್ಬಿಟ್ಟು ಬಟ್ಟೆ ಬ್ಯಾಗ್ಗೆ ಗಂಟೆ ಹಾಕೊಂಡು ಕುಕ್ರಗಾಲಲ್ಲಿ ಕೂತಿದ್ದಂತಕ್ಕಂದ್ಲ. ಏನ್ ಅಮೆರಿಕದಲ್ಲಿ 10 ನಿಮಿಷದಲ್ಲಿ ವಿಮಾನ ಇಳಿಬೇಕು, ಇಂಡಿಯಾದಿಂದ ಮೆಸೇಜ್ ಹೋಗ್ಬಿಟ್ಟದೆ ಅಮೆರಿಕದ ಪೊಲೀಸ್ನವ್ರಿಗೆ. ಏನಂತ? ಅಮೆರಿಕದಲ್ಲಿ 10 ನಿಮಿಷದಲ್ಲಿ ಇಂಡಿಯಾ ವಿಮಾನ ಇಳಿತದಲ್ಲ, ಅದ್ರಲ್ಲಿ 3 kg ಚಿನ್ನ ಸ್ಮಗ್ಲಿಂಗ್ ಬರ್ತದೆ ಅನ್ಕಂಡು ಏನ್ ಬಿಟ್ಟಾರೆ ಅಮೆರಿಕದ ಪೊಲೀಸರು 300-400 ಜನ ಮಿಸಿನ್ ಗನ ಹಿಡ್ಕೊಂಡು ಏನು ವಿಮಾನ ಇಳಿದೆ ತಡ ಸುತ್ತಮುತ್ತ ನಿಂತ್ಬಿಟ್ಟಾರಕಂದ್ಲ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೈಕ್ ಹಾಕೊಂಡು ಯಾರು ಇಳಿಬೇಡಿ ಯಾರು ಇಳಿಬೇಡಿ ಯಾರು ಇಳಿಬೇಡಿ, ಅಲ್ಲೇ ಕೂತ್ಕೊಂಡು ನಿಮ್ ಚೆಕಿಂಗ್ ಮಾಡ್ಬೇಕು ಅಂತ ಕೂಕಬಿಟ್ಟವನಕಂದ್ಲ. ಆಗ ಯಾಕೆ ಇಳಿಬಾರ್ದು ಸ್ವಾಮಿ ಯಾಕೆ ಇಳಿಬಾರ್ದು ಸ್ವಾಮಿ ಅನ್ಕೊಂಡು ಪ್ರಯಾಣಿಕರೆಲ್ಲ ಕೇಳಿದ್ರಂತೆ. ಯಾಕುವಿಲ್ಲ ಇಂಡಿಯಾದಿಂದ ಬರ್ತದಲ್ಲ ವಿಮಾನ ಇದು, ಇದ್ರಲ್ಲಿ 3 kg ಚಿನ್ನ ಸ್ಮಗ್ಲಿಂಗ್ ಬರ್ತದೆ, ಮೇಲೆ ಚೆಕ್ಅಪ್ ಮಾಡ್ಬೇಕು ಸುಮ್ಮನಿರಿ ಅಂದ್ಬಿಟ್ಟು ಚೆಕ್ ಮಾಡೋ ಮಿಷಿನ ತಕೊಂಡು ಎಲ್ರು ಮೈ ಮೇಲೆ ಬುಟ್ಕೊಂಡು ಉಳಾರಿಸ್ದಂಗ ಅರ್ಸ್ಕೊಂಡು ಚೆಕ್ಅಪ್ ಮಾಡ್ತಾ ಇದ್ರ ತಕ್ಕಲ್ಲ ಪೊಲೀಸ್ನವರು. ಏನ್ 3 kg ಚಿನ್ನ ಇರ್ಲಿ 3 ಗ್ರಾಮು ಯಾರ ತಾವು ಸಿಕ್ನಿಲ್ವಂತಕ್ಕಂದ್ಲ. ಇನ್ಸ್ಪೆಕ್ಟರ್ ತಲೆ ಕೆಟ್ಟಾಯ್ತು, ಎಲ್ಲೋ ಇರ್ಬೇಕು ಕಳ್ಬೋಳಿ ಮಂಗ ಸೀಟ್ ನಂಡೆಲ್ಲ ಹುಡುಕ್ರಿ ಅನ್ಕೊಂಡು ಎಲ್ಲಾ ಪೊಲೀಸ್ನವ್ರಿಗೂ ಹೇಳದ್ನಂತೆ. ಏನ್ ಹುಡುಕಿ ಸಾಕಾಗೋಯ್ತು, ಕೊನೆಗೆ ಎಲ್ಲೂ ಸಿಕ್ನಿಲ್ಲ, ಇಂದ್ಲು ಸೀಟ್ ಚರಕ್ಕೆ ಕಣ್ಣಾಡ್ಸೋದಂತಕ್ಕಲ್ಲ ಪೊಲೀಸ್ನವರು. ಏನ್ ಚಿಕ್ಕನಳ್ಳಿ ಪಾಟೇಲಪ್ಪ ಏನ್ ಬಟ್ಟೆ ಬ್ಯಾಗ್ಗೆ ಊರ್ಗಂಟೆ ಹಾಕೊಂಡ್ ಕೂತಿದ್ನಲ್ಲ, ಧೈರ್ಯವಾಗಿ ಹಿಡ್ಕ ಕೂತ್ಬಿಟ್ಟವನೆ. ಅದ ನೋಡ್ಬಿಟ್ಟು ಇನ್ಸ್ಪೆಕ್ಟರ್ ಕೋಪಟ್ಬಿಡ್ತು, ಅಲ್ಲಲ್ಲ ಎಷ್ಟ್ ಧೈರ್ಯವಾಗಿ ಹಿಡ್ಕ ಕೂತವನೆ ಸ್ಮಗ್ಲಿಂಗ ಚಿನ್ನವ ಅನ್ಕಂದು ಇನ್ಸ್ಪೆಕ್ಟರ್ ಪೊಲೀಸ್ನವರ ಕರ್ನಂತಕ್ಕಂದ್ಲ. ಏನಂತ? ತಕ್ಕ ಬರ್ಲ ತಕ್ರಿಯ ಮಡಗುರ್ಲ ವೈ ಮುಂಚಾರ ಏನಂತೆ. ಸರಿ ಪೊಲೀಸರು ತಕ್ರಿಯ ತಂದು ಮಡಗುದ್ರಂತೆ. ಪೊಲೀಸ್ನವನು ಹೇಳ್ದಂತೆ ಪಾಟೇಲಪ್ಪನ್ಗೆ, ಮಡ್ಗಯ್ಯ ಬಟ್ಟೆ ಬೇಗ ತಕ್ರಿ ಮೇಲೆ ಅನ್ಕಂದು. ಏನ್ ಪಾಟೇಲಪ್ಪ ಮಡಗುದ್ನಂತೆ ಕರೆಕ್ಟ್ ಆಗಿ 2 kg ಬತ್ತಂತಕ್ಕಂದ್ಲ. ಇನ್ಸ್ಪೆಕ್ಟರ್ ಕೋಪಟ್ಬಿಡ್ತು, ಏನು ಗನ್ ಅಂಡಲ್ ಒಂದ್ ತಲೆ ಮೇಲೆ ಬಿಟ್ಟುತ್ತೆ, ಎಲ್ಲ ಏನೊಂದು ಕೆಜಿ ಇಲ್ಲ ಏನೊಂದು ಕೆಜಿ ಇನ್ನಂತೆ. ಎಲ್ಲಿ ಇನ್ನೊಂದು ಕೆಜಿ ತರನೆ ಇದ್ದುದ್ದೆ ಅಷ್ಟು ಸ್ವಾಮಿ ಅನ್ನಂತೆ. ಇನ್ಸ್ಪೆಕ್ಟರ್ ಕೋಪಟ್ಬಿಡ್ತು, ಇದ್ದುದೇ ಅಷ್ಟು ಒಂದೇ 1 kg ಅವ್ನು ಸಿಟ್ಬಿಟ್ಟು ಹಂಗೆ ಹೆಂಗೆ ಅನ್ಕೊಂಡು ಎಳ್ಕರಲ್ಲ ಸ್ಟೇಷನ್ಗೆ ಎನ್ಕಂಡು ವಾರಗಟ್ಲೆ ಲಾಕಪ್ ಕಾಕೊಂಡು ನಾಯಿಗೆ ಬಡ್ದಂಗೆ ಈಚಾಳ್ ಪಾಚಾಳ್ ಬಡ್ದು ಇದ್ದದ್ದು 7-8 ಲಕ್ಷನ ಕಿತ್ಕೊಂಡು ಬಸ್ ಚಾರ್ಜ್ ಆಗುವಷ್ಟ ಕೊಟ್ಟು ಊರಿಗೆ ಕಳ್ಸಿದ್ರಂತಕ್ಕಂದ. ಈಚರೆ ಚಿಕ್ಕನಳ್ಳಿ ಮುಂಡತ್ತವ ಏನ್ ಮಾಡ್ಬಿಟ್ಟವೆ, ನಮ್ಮೂರ್ ಪಾಟೇಲಪ್ಪ ಏನ್ ಎಲ್ಲಾನು ಮಾರ್ಕೊಂಡು ಅಮೆರಿಕಕ್ಕೆ ವಿಮಾನದೊಳಗೆ ಬರ್ತಾವನೆ, ಇವತ್ತು ಬರ್ತೀನಿ ಅಂತ ಫೋನ್ ಮಾಡವನೆ. ಅವ್ನಿಗೆ ಸ್ವಾಗತ ಮಾಡ್ಕೊಂಡು ಊರೊಳಗೆ ಕರ್ಕೋಗಿ ಮಾಡ್ಬಿಟ್ಟು ಬ್ಯಾಂಡ್ ಸೆಟ್ಟು ತಮಟೆ ನಗರಿ ಕೈಯ ಬಡ್ಕೊಂಡು ದೊಡ್ಡದೊಂದು ಗುಲಾಬಿ ಹಾರವ ತಕ್ಕಂಡು ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತವ್ರಕಲ್ಲ ಗೇಟ್ ಅಲ್ಲಿ ಇವನ ಕರ್ಕೋಗಿ ಊರೊಳಕ್ಕೆ ಏನ್ಕಂಡು ಮುಂಡತ್ತದೊಂದು ಟ್ಯಾಂಪ್ ತರೋಗು ಸಪ್ಪ ಅಂತ ಹೇಳಿದಂತ ಚಿಕ್ಕನಳ್ಳಿ ಪಾಟೇಲಪ್ಪ. ಏನ್ ಇವ್ನು ಬಂದದ್ ರೂಪ ಬೈ ರೂಪ ನೋಡ್ಬಿಟ್ಟು ಚಿಕ್ಕನಳ್ಳಿರೆಲ್ಲ ಕೇಳಿದ್ರಂತೆ, ಹೆಂಗಿತ್ತಪ್ಪ ಪಾಟೇಲಪ್ಪ ಅಮೆರಿಕ ವಿಮಾನ ಹೆಂಗಿತ್ತು ಅಂದ್ರಂತೆ. ಇವನು ಆದವ ಅಂತ ನೆನೆಸ್ಕೊಂಡು ಚಿಕ್ಕನಳ್ಳಿಯವ್ರಿಗೆಲ್ಲ ಬೈತಾ ನಿಂತವನ, ಅಯ್ಯೋ ಕಪ್ಪಿ ಬೋಡತ್ತವಿಯ ನನ್ನಂಗೆ ಏನಾರ ಎಲ್ಲ ಮಾರ್ಕೊಂಡು ಅಮೆರಿಕಕ್ಕೆ ಅದಲ್ಲೂ ವಿಮಾನದಲ್ಲಿ ಅಂತ ಹೋದ್ರೆ ಕರೆಕ್ಟಾಗಿ 3 kg ಲ್ಯಾಟ್ರಿಂಗ್ ಹೋಗೋಷ್ಟು ತಿನ್ಕೋಗಿ ಅನ್ನಂತಕ್ಕಂದ್ಲ. ಅಣ್ಣ ನಾನ್ ಕೇಳಿದ್ದು ನೀನ್ ವಿಮಾನದಲ್ಲಿ ಹೋಗಿದ್ದ ಅಂತ, ಚಿಕ್ಕನಳ್ಳಿ ಪಟೇಲ್ನ ಕತೆ ಅಲ್ಲ. ಲೋ ಏನಣ್ಣ ವಿಮಾನ ಅಂತ ಇನ್ನೊಂದ್ ತಮಾಸೆ ಜ್ಞಾಪನಕ್ಕೆ ಬರ್ತಕ್ಕಂದ್ಲ. ಏನಣ್ಣ? ಹಿಂಗೆ ಒಂದ್ಸರಿ ನಮ್ ಇಂಡಿಯಾದವನು ವಿಮಾನದಲ್ಲಿ ಹೋಯ್ತಾ ಇದ್ನಂತಕ್ಕಂದ್ಲ. ಇವನ್ ಅಕ್ಕಪಕ್ಕದಲ್ಲಿ ಇಬ್ರು ಪಾಕಿಸ್ತಾನದವ್ರು ಕೂತ್ಬಿಟ್ಟವ್ರೆ. ಸರಿ 4-5 ಗಂಟೆ ಟೈಮ್ ಆಗುದಾನೆ ವಿಮಾನ ಇಳಿದು ಕೆಳಕ್ಕೆ. ನಮ್ ಇಂಡಿಯಾದವನು ಯೋಚನೆ ಮಾಡ್ದನ, ಅಲ್ಲ ವಿಮಾನ 4-5 ಗಂಟೆ ಐತೆ ಕೆಳಕ್ಕೆ ಇಳಿದು ಅಷ್ಟೊತ್ತು ಗಂಟೆ ಮೂಗ್ ನಂಗೆ ಕೂತ್ಕೋಕ್ ಆಗುದಿಲ್ಲ, ಯಾರ ಕಣಿ ಅಕ್ಕಪಕ್ಕ ಸೀಟಲ್ಲಿ ಇಬ್ರು ಕೂತವ್ರ ಪರಿಚಯ ಮಾಡ್ಕೊಂಡ್ ಮಾತಾಡ್ಮ ಅನ್ಕಂದು ಆ ಪಾಕಿಸ್ತಾನದವ್ರ ಇಬ್ರು ಪರಿಚಯ ಮಾಡ್ಕೊಂಡಂತಕ್ಕಂದ್ಲ. ಏನಂತ? ನೀ ಯಾವ ದೇಶವಣ ಅಂತ ಇಂಡಿಯಾದವನ್ ಕೇಳದ್ನಂತಕ್ಕಂದ. ಅದಕ್ಕೆ ಪಾಕಿಸ್ತಾನದವನಪ್ಪ ನಾನು ಪಾಕಿಸ್ತಾನದವನಕ್ಕನಪ್ಪ, ನಿನ್ ಬಲ್ಚಾರಿ ಸೀಟಲ್ಲಿ ಕೂತಾನಲ್ಲ ನಾನು ಪಾಕಿಸ್ತಾನ ಅಂತ ಹೇಳ್ಕೊಂಡು ನೀ ಯಾವ ದೇಶ ಅನ್ಕಂಡು ನಮ್ ಇಂಡಿಯಾದವನ ಕೇಳವನೆ. ಸರಿ ನಿಮ್ ಇಂಡಿಯಾದವನ ಅವ್ರಿಗೆ ನಾನು ಇಂಡಿಯಾ ದೇಶದವನ ಕಣ ಅಂತ ಪರಿಚಯ ಮಾಡ್ಕೊಂಡು ಇಂಡಿಯಾದವನು ಅವ್ರಿಗೆ ಹೇಳದ್ನಂತಕ್ಕಂದ. ಏನಂತ? ನೋಡ್ರಣ ನಮ್ ಇಂಡಿಯಾ ದೇಶದವ್ರು ಪಾಕಿಸ್ತಾನದವ್ರು ಹೆಂಗ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಬಾಂಬ್ ಹಾಕೊಂಡು ಗುಂಡಾಡ್ಕ ಸಾಯ್ಲಿ, ನಾವು ವಿಮಾನದಲ್ಲಿ ಪರಿಚಯ ಆಗ್ಬಿಟ್ಟವಿ, ನಾವು ಶಾಶ್ವತವಾಗಿ ಫ್ರೆಂಡ್ಶಿಪ್ ಆಗಿರೋಣ. ಈ ಫ್ರೆಂಡ್ಶಿಪ್ ನೆನಪಾಗಿ ಉಳ್ಕಬೇಕು ಅಂದ್ರೆ ಜ್ಯೂಸ್ ಗೀಸ್ ಕುಡಿಯೋಣ ಅಂತ ಇರಿ ಅಂತ ಅಂದ್ಬಿಟ್ಟು ಪೆಪ್ಸಿ ತರಕ್ಕೆ ಅನ್ಕೊಂಡು ಹೋಗೋಣಕಂದ್ಲ. ಸರಿ ವಿಮಾನದಲ್ಲಿ ಕಾಲ್ ಜಾರ್ತವೆ ಅನ್ಕೊಂಡು ನಮ್ ಇಂಡಿಯಾದವನು ಕಾಲಲ್ಲಿ 1.5 ಸೂನ್ವೆ ಕಳ್ದಾಕ್ಬಿಟ್ಟು ಹೋಗವನೆ. ಈಚರಿ ಪಾಕಿಸ್ತಾನದವ್ರು ಇಂಡಿಯಾದವ್ನು ಒಳ್ಳೆ ಗುಣ ನೋಡ್ಬಿಟ್ಟು ಖುಷಿ ಆಗೋಕಿಲ್ಲ. ಇವ್ರಿಬ್ರು ಮಾತಾಡ್ಕತ್ತವ್ರೆ, ಅಲ್ಲ ಇಂಡಿಯಾದವರು ಪಾಕಿಸ್ತಾನದವ್ರು ಅಜ್ಜನಮ್ಮ ವೈರಿಗಳು, ನಮ್ಮ ಫ್ರೆಂಡ್ಶಿಪ್ ಮಾಡ್ಕೊಬಿಟ್ಟನಂತ ಇಂಡಿಯಾದವನು ಮೊಣ್ಣಂಗಟ್ಟಿ ಅನ್ಕೊಂಡು ಒಂಚರ ಕ್ವಾಂಗ್ನಂಗ್ ಮ್ಯಾಂಗ್ನಂಗ್ ಕಾಣ್ತಾವನೆ, ಒಂಚೂರು ಆಟ ಆಡ್ಸ್ಕೊಂಡ್ಕೊಂಡು ಪಾಕಿಸ್ತಾನದವ್ರು ಇಬ್ರು ಏನ್ ಮಾಡ್ಬಿಟ್ಟವ್ರೆ, ನಮ್ ಇಂಡಿಯಾದವ್ರು ಸೂ ಕಳ್ದಾಕಿದ್ನಲ್ಲ ಒಂದೊಂದ್ ಸೂವ ಇಬ್ರು ಬಾಯಿ ತಕ್ಕಿಡ್ಕೊಂಡು ತೊಂಟ್ ಬೆರ್ಕೆಲಿ ಉಗ್ದು 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 ನೊರಬೆರ್ಕೆಲಿ ಉಗಳ ತುಂಬಿಟ್ಟಾರಕಲ್ಲ ಒಟ್ಟಿ ಸಮಕ್ಕೆ. ಸರಿ ಕೆಳಕ್ ಮಡಗ್ಬಿಟ್ಟಾರ ಇಂಡಿಯಾದವ್ನು ಸೂಗೋಳ.
ಸರಿ ಅಷ್ಟೊತ್ತಿಗೆ ಇಂಡಿಯಾದವನು ಪೆಪ್ಸಿಯ ಇಬ್ರಿಗೂ ತಂದ್ಕೊಟ್ನಕಲ್ಲ ಪಾಕಿಸ್ತಾನದವ್ರಿಗೆ. ಇಬ್ರು ಪೆಪ್ಸಿ ಕುಡಿದ ಕೂತಿದ್ರು. ಪೆಪ್ಸಿ ಕುಡಿಯೋದಕ್ಕೆ ವಿಮಾನ ಬಂದು ವಿಮಾನ ನಿಲ್ದಾಣದಲ್ಲಿ ನಿಂತ್ಕತ್ತಕಂದ್ಲ. ಎಲ್ಲ ಇಳಿ ಮಾಡ್ಬಿಟ್ಟು ಬೇರೆ ಪ್ರಯಾಣಿಕರೆಲ್ಲ ಮ್ಯಾಕ್ ಎದ್ದವ್ರೆ. ನಮ್ಮ ಇಂಡಿಯಾದವನು ಇಳಿ ಮಾಡ್ಬಿಟ್ಟು ಸೀಟಿನ ಮ್ಯಾಕ್ ಎದ್ದು ಸೂ ಹಾಕೋಕೆ ಅಂತ ಸೂ ಒಳಕ್ಕೆ ಕಾಲ ತುರ್ಕವನೆ. ಏನ್ ಪಾಕಿಸ್ತಾನದವ್ರು ಉಗ್ದಾಕ್ಬಿಟ್ಟಿದ್ರಲ್ಲ ನೊರ್ಬೆರ್ಕೆಲಿ, ಏನ್ ಉಗ್ಳೆಲ್ಲ ಕುಂಟ್ ಕಾಲ್ ಗಂಟೆ ಅಂಟ್ಕೊಂಡು ನೊರ್ಬೆರ್ಕೆಲ್ಲ ಅಂಟ್ಕೊಂಡು ಪ್ಯಾಂಟ್ ಕೆಲ ಮೆತ್ಕೊಬಿಟ್ಟದಕ್ಕಂದ್ಲ. ಅದ ತೋರಿಸ್ಕೊಂಡು ಪಾಕಿಸ್ತಾನದವ್ರು ಎಲ್ಲಾ ಪ್ರಯಾಣಿಕರಿಗೂ ತೋರಿಸ್ಕೊಂಡು ಗೇಲಿ ಮಾಡ್ತಾ ಇದ್ರಂತೆ. ಏನಂತ ಗೇಲಿ ಮಾಡ್ತಾರಣ? ಓಹೋ ಅಲ್ಲಿ ನೋಡಿ ಇಂಡಿಯಾದ ಸೂಳಕ್ಕನ ಮುಗಿದು ಬಿಟ್ಟಿದ್ದು. ಅವ್ನ ಕಾಲ್ಗೆಲ್ಲ ಮುಗುಳು ಅಂಟ್ಕೊಬಿಟ್ಟದೆ, ಪ್ಯಾಂಟ್ ಕೆಲ ಮೆತ್ಕೊಬಿಟ್ಟದೆ, ಚಿಚ್ಚಿ ವ್ಯಾತ್ ನೋಡಿ ನೋಡಿ ಅನ್ಕೊಂಡು ಪಾಕಿಸ್ತಾನದವ್ರು ಎಲ್ಲಾ ಪ್ರಯಾಣಿಕರಿಗೂ ತೋರಿಸ್ಕೊಂಡು ಗೇಲಿ ಮಾಡ್ಕೊಂಡು ಕಾಕ ಹೊಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನಗಿತಿದ್ರಂತಕ್ಕಂದ್ಲ. ಅವ್ರ ಮಾತ ನೋಡ್ಬಿಟ್ಟು ಅವ್ರು ಕುಣಿದ ನೋಡ್ಬಿಟ್ಟು ನಮ್ಮ ಇಂಡಿಯಾದನು ಕ್ವಾಪತ್ಬಿಟ್ಟು ಪಾಕಿಸ್ತಾನದವ್ರಿಗೆ ಹೇಳದ್ನಂತೆ. ಏನಂತ ಹೇಳಿದ ನಮ್ಮ ಇಂಡಿಯಾದನು? ಅಯ್ಯೋ ಪೊಟ್ಟಿಯಕ್ಲಾ, ನಿಮ್ ಪಾಕಿಸ್ತಾನದವ್ರಿಗೆ ಹಿಂಗ್ ಉಗ್ಯ ಬುದ್ಧಿ ಅಂತ ನಾನು ಮೊದ್ಲೇ ಗೊತ್ತು. ಅದಕ್ಕೆ ನಮ್ಮ ಮೊದ್ಲೇ ಪೆಪ್ಸಿ ಒಳಕ್ಕೆ ರೀಸಾಸ ಮಾಡ್ಕೊ ಬಂದ್ ಕೊಟ್ಟಿದ್ಯ ಅಂತಕ್ಕಂದ್ಲ. ಸರಿಯಾ ಮಾಡೋಣ ಕಾಣ ನಮ್ಮ ಇಂಡಿಯಾದನು. ಅಲ್ಲ ಬೊಡಿಯಕ್ಳು ನಮ್ಮ ಇಂಡಿಯಾದವನು ಚೂಗು ವಿಕ್ಕ ಬಂದ್ ಕೊಟ್ಟಾರಲ್ಲ ಅಂತ ಅಲ್ಕ ನನ್ನ ಮಕ್ಕಳಣ್ಣ ಅವರು. ಅದಕ್ಕೆ ಕುಡ್ಸವನಲ್ಲ ಬಲ. ಅಣ್ಣ ನಿನ್ ಭಾಷಣ ಸಾಕು ಬಾರಣ. ಹಂಗೆ 2 ಪ್ಯಾಕೆಟ್ ಬಾಯಿಗೆ ಇಕ್ಕೊಂಡು ನಮ್ಮೂರ್ ಸ್ಕೂಲ್ ಹತ್ರ ಯಾವನೋ ದೊಡ್ಡ ಮನ್ಸ್ ಬಂದವನಂತ ಭಾಷಣ ಮಾಡಕ್ಕೆ. ಭಾಷಣವ್ರು ಕೇಳೋಣ ಬಾ. ಹೋಗ ಮುಂಡದೆ ಅವ್ನ ಭಾಷಣ ಏನು ಕೇಳಿಯೇ. ಹಿಂಗೆ ಯಾವ್ದೋ ಒಂದು ಊರಲ್ಲಿ ಒಬ್ಬ ಪ್ರೊಫೆಸರ್ ಭಾಷಣ ಮಾಡಕ್ ಹೋಗಿ ಗ್ರಾಚಾರ ಎಲ್ಲ ಬುಡ್ಸ್ಕೊಂಡ್ ಬಂದಿದ್ದಂತಕ್ಕಂತ. ಏನಾಗಿತ್ತಣ್ಣ? ಹಿಂಗೆ ಒಬ್ಬ ಪ್ರೊಫೆಸರ್ ಇದ್ದಂತಕ್ಕಂತ. ಅವನು ಭಾಷಣ ಮಾಡಿದ್ರಲ್ಲಿ ಎತ್ತುದ್ ಕೈ ಅಂತೆ. ಹಿಂಗೆ ಒಂದ್ ದಿವ್ಸ ಯಾವ್ದೋ ಊರಿಗೆ ಭಾಷಣ ಮಾಡಕ್ಕೆ ಅಂತ ಕರ್ಸಾರಕಂದ್ಲ. ಸರಿ ಇವನು ಊರಿಗೆ ಭಾಷಣ ಮಾಡಕ್ಕೆ ಅಂತ ಹೋಗವನೆ. ಅಲ್ಲೇನಾಗ್ಬಿಟ್ಟದೆ ಇವ್ನು ಭಾಷಣ ಕೇಳಕ್ಕೆ ದೊಡ್ಡವ್ರು ಬರ್ದೆ ಬರೀ ಸ್ಕೂಲ್ ಐಕ್ಳು ಕುಣಿಸ್ಬಿಟ್ಟಾರಕಂದ್ಲ. ಇವನ್ಗೆ ಬೇಜಾರಾಗೋಯ್ತು. ಅಲ್ಲ ನಾ ದೊಡ್ಡ ಮನ್ಸರು ಬರ್ತಾರೆ ಅನ್ಕೊಂಡು ದೊಡ್ಡ ಭಾಷಣವಾಗ ಗಟ್ ಮಾಡ್ಕ ಬಂದಿದ್ರೆ ಈ ಊರಲ್ಲಿ ಸಣ್ಣ ಐಕ್ಳು ಕುಣ್ಸಾರಲ್ಲ ಅಂತ ಕರ್ಸಿದವ್ರ ಬೈಕ್ ಅಂದುತ್ತೆ. ಸರಿ ಬಂದ್ ತಪ್ಕೈ ವೈಕ್ಳಿಗೆ ಒಂದ್ ಕತೆನಾರ ಹೇಳ್ಬಿಟ್ಟು ಹೋಗ್ಮ ಅನ್ಕಂದು ಕತೆ ಶುರು ಬಾರ್ದಂತಕ್ಕಂತ. ಯಾವ ಕತೆ ಹೇಳಿದಣ್ಣ? ನೋಡ್ರ ಮಕ್ಳ, ಗಲಾಟಿ ಮಾಡಬೇಡಿ, ನಾನು ನಿಮ್ಗೊಂದು ಕತೆ ಹೇಳ್ತೀನಿ ಅನ್ಬಿಟ್ಟು ಬಲಿ ಚಕ್ರವರ್ತಿ ಕತೆ ಶುರು ಮಾಡ್ಕೊಂಡಂತಕ್ಕಂದ್ಲ. ಸರಿ ಐಕ್ಳೆಲ್ಲ ಗಲಾಟೆ ನಿಲ್ಲಿಸ್ಬಿಟ್ಟು ಮೆಂಗ್ನಂಗ್ ಕೂತ್ಕೊಂಡು ಕತೆ ಕೇಳ್ತಾವೆ. ಈ ಒಯ್ಯ ಹೆಂಗ್ ಕತೆ ಹೇಳ್ತಾವನೆ? ಹೆಂಗ್ ಹೇಳ್ತಾವನೆ ನೋಡ್ರ ಮಕ್ಳ, ಹಿಂದೆ ಬಲಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ನ. ಅವನು ಬ್ರಹ್ಮಂತ ಹೊರ ಪಡ್ಕೊಂಡು 3 ಲಕ್ಕನು ಗೆದ್ಕೊಂಡು ಅಹಂಕಾರದಿಂದ ಮೆರ್ಕೊಂಡು ದೇವತ್ಕೊಳ್ಳ ಹೆಂಡತಿ ಮಕ್ಕಳು ಸಮೇತ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ನ. ಈಚೆಗೆ ದೇವತ್ಕೊಳಗೆಲ್ಲ ತಲೆ ಕೆಟ್ಟೋದಂಗ ಆಗ್ಬಿಟ್ಟು ಒಂತಾಗ ಸೇರ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಬಲಿ ಚಕ್ರವರ್ತಿಯ ಮಟ್ಟ ಹಾಕೋಕೆ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಪ್ರಕಾರ ನಾರಾಯಣನ ಲೀಡರ್ ಮಾಡ್ಕೊಂಡು ಬಲಿ ಚಕ್ರವರ್ತಿ ತಕ್ಕೆ ಕಳ್ಸಿದ್ರು. ಸರಿ ನಾರಾಯಣ ಬರ್ದಾಗ ವಾಮನಾವತಾರ ತಾಳ್ಕೊಂಡು ಅಂದ್ರೆ 3 ಅಡಿ ಮನಸ್ನಾಕಾರ ತಾಳ್ಕೊಂಡು ಬಲಿ ಚಕ್ರವರ್ತಿ ತಕ್ಕೆ ಬಂದ. ಸರಿ ರಾಜ್ಞ ವಿಷ್ಣುವ ಏನಯ್ಯ ಯಾವ್ರಯ್ಯ ಏನ್ ಬೇಕು ಅಂತ ಕೇಳುದ್ನ. ಅದಕ್ಕೆ ವಿಷ್ಣು ಹಿಂಗಿಂಗೆ ನಾನು ಒಂದು ಯಜ್ಞವ ಯಾಗವ ಮಾಡ್ತಾವನಿ, ಅದಕ್ಕೆ ನೀನು 3 ಅಜ್ಜೆ ಭೂಮಿಯ ದಾನ ಕೊಡು ಅಂತ ಕೇಳೋದ್ನ. ಬಲಿ ಚಕ್ರವರ್ತಿಗೆ ಪಾಪ ಒಟ್ಟೊಡ್ದು ಬಿಡ್ತು. ಅಲ್ಲ ಈ ವಯ್ಯ ಚಿನ್ನ ಕೇಳಲಿಲ್ಲ, ಚಿಗುರು ಕೇಳಲಿಲ್ಲ, 3 ಅಜ್ಜೆ ಭೂಮಿ ತಾನೇ ಕೇಳ್ತಾ ಇರೋದು ಅಂತ ಅನ್ಬಿಟ್ಟು ಆಯ್ತು ಹೋಗಯ್ಯ ಬೋರೆಗದ ತಾವು 3 ಅಜ್ಜೆ ಭೂಮಿ ಆಳ್ಕೊ ಹೋಗು ಅನ್ನಂತೆ. ಅವನಂಗಂದು ತಡ ವಾಮನ ಅವತಾರಲ್ಲಿ ಇದ್ದಂತ ವಿಷ್ಣು ಭೂಮಿಗೂ ಆಕಾಶಕ್ಕೂ ಬೆಳೆದು ನಿಂತ್ಕೊಬಿಟ್ನಂತೆ. ಆಗ ವಿಷ್ಣು ಒಂದ್ ಅಜ್ಜಿಯ ಭೂಮಿ ಮೇಲೆ ಇಟ್ಟಂತೆ, ಭೂಮಿ ಎಲ್ಲ ತಿರೋಯ್ತಂತೆ. 2ನೇ ಹೆಜ್ಜೆ ಆಕಾಶದ ಮೇಲೆ ಇಟ್ಟಂತೆ, ಆಕಾಶ ಎಲ್ಲ ಮುಗ್ದೋಯ್ತಂತೆ. 3ನೇ ಹೆಜ್ಜೆಯ ಎಲ್ಲಿಡ್ನಿ ಅಂತ ಬಲಿ ಚಕ್ರವರ್ತಿಯ ಕೇಳದ್ನಂತೆ. ಆಗ ಬಲಿ ಚಕ್ರವರ್ತಿಗೂ ಕ್ವಾಪತ್ಬಿಟ್ಟು ಅಲ್ಲ 3ನೇ ಹೆಜ್ಜೆ ನನ್ನ ತಲೆ ಮೇಲೆ ಇಡೆಯ ಅಂತ ಕ್ವಾಪತ್ಬಿಟ್ಟು ಹೇಳ್ಬಿಟ್ನಂತೆ. ಅದ್ರಂತೆ ವಿಷ್ಣು 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಬಲಿ ಚಕ್ರವರ್ತಿಯ ಪಾತಾಳಕ್ಕೆ ತುಳಿದು ಮಟ್ಟ ಹಾಕುದ್ನಂತೆ. ಆಗ ದೇವತೆಗಳೆಲ್ಲ ಸುಖವಾಗಿದ್ರಂತೆ ಅನ್ಕಂದು ಕರಿಯಣ್ಣ ಪ್ರೊಫೆಸರ್ ಕಥೆಯ ಮುಗಿಸ್ಬಿಟ್ಟು ಸುಮ್ಮನೆ ಹೋಗ್ಬೇಕಾಯ್ತಕ್ಕಂದ್ಲ ಊರ್ಗೆ. ಏನಂದ? ಕತೆ ಅರ್ಥ ಆಯ್ತೇನ್ರ ಮಕ್ಳ ಅಂತ ಮಕ್ಳ ಕೇಳ್ಬಿಟ್ಟವನ. ಯಾಕಂದ ಆಗದ ಎಲ್ಲಿ ಕುಂತಿತ್ತು ಒಂದ್ ಚೆಂಗ್ಳು ಮುಂಡಂದು ಒಂದ್ 5 ಎದ್ ನಿಂತ್ಕೊಂಡು ಚಡ್ಡಿನ 2 ಕೈಲಿ ಹಿಡ್ಕೊಂಡು ಪ್ರೊಫೆಸರ್ನ ತಿರ್ಕೊಂಡು ಕ್ವಶನ್ ಕೇಳ್ತಾವನೆ. ಏನಂತ ಕೇಳ್ತು? ಅಲ್ಲ ಕಣಯ್ಯ, ಏನ್ ನಮ್ಮೂರವ್ರು ಕೊಂಗ್ರು ಮೆಂಗ್ರು ದಡ್ರು ಅಂತ ತಿಳ್ಕೊಂಡ್ರೆ ಹೆಂಗೆ ನೀನು ಕತೆ ಹೇಳಿದ್ರೆ ನೆಟ್ ಕೇಳ್ಬಿಟ್ಟು ಹೋಗು ಅನ್ಕಂದು ಕೇಳ್ದಂತಕ್ಕಂದ್ಲ. ಆಗ ಪ್ರೊಫೆಸರ್ಗೂ ತಲೆ ಕೆಟ್ಟೈತಂತೆ. ಅಲ್ಲ ಕಣ ಕಪ್ಪಿ ಮುಂಡತ್ತದೆ ಕತೆಲೇನೋ ತಪ್ಪಾಗಿರ್ದು ಅಂತ ಕೇಳೋನ. ಯಾಕಂದ್ಲ ಅದಕ್ಕೆ ಹುಡುಗ ಅಲ್ಲ ಕಣಯ್ಯ, ವಿಷ್ಣು ಬಲಿ ಚಕ್ರವರ್ತಿಯ 3 ಅಜ್ಜೆ ಭೂಮಿಯ ಕೇಳ್ದ ಒಪ್ಕತೀನಿ, ಅವನು ಕೊಟ್ಟನ ಅದನ್ನು ಒಪ್ಕತೀನಿ. 1 ಅಜ್ಜೆ ಭೂಮಿ ಮೇಲೆ ಇಟ್ನ, ಭೂಮಿ ಎಲ್ಲ ತಿರೋಯ್ತು ಸರಿ. 2ನೇ ಹೆಜ್ಜೆ ಆಕಾಶದ ಮೇಲೆ ಇಟ್ನ, ಆಕಾಶ ಎಲ್ಲ ತಿರೋಯ್ತು ಅದನ್ನು ಒಪ್ಕತೀನಿ. 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ನ ಅಂತ ಹೇಳ್ತಾ ಇದೆಯಲ್ಲ ಇದು ಸರಿಯೋ ಅಂತ ಕೇಳೋನ. ಯಾಕಂದ ಅದಕ್ಕೆ ಪ್ರೊಫೆಸರ್ಗೂ ಕ್ವಾಪತ್ಬಿಟ್ಟು ಅಲ್ಲ ಕಣೋ ಕಪ್ಪಿ ಮುಂಡದೆ 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಡ್ದೆ ನಿನ್ ತಲೆ ಮೇಲೆ ಇಡ್ಬೇಕಾಯ್ತಾನ ಮುಟ್ಟಾಳ ಅಂತ ಕೇಳ್ಬಿಟ್ಟವನ. ಯಾಕಂದ ಅದಕ್ಕೆ ಒಯ್ದಂಗ ತಿಕ್ಲಾದ್ಬಿಟ್ಟು ಅಲ್ಲ ಕಣಯ್ಯ ನಾನು ಯಾಕೆ ಮುಟ್ಟಾಳಾಗನ ನೀನು ಕಣ ಲೋಪರ್ರು ಮುಟ್ಟಾಳ ಅನ್ಕಂದು ಕೇಳೆಯ ತಿರಿಕಂದು ಇನ್ನೊಂದ್ಸರಿ ಹೇಳ್ತೀನಿ. ನಾನು ಕೇಳ್ತಾ ಇರೋದು 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಡುಗಂಟ ರಾಜ ಎಲ್ಲಿ ನಿಂತಿದ್ನ, ಊರಿನ ಜನಗಳು ಎಲ್ಲಿ ನಿಂತಿದ್ರು ಮೊದ್ಲು ಅದ್ ಹೇಳ್ಬಿಟ್ಟು ಹೋಗು, ಇಲ್ಲ ರೈಕ್ಲೆಲ್ಲ ಸೇರ್ಕೊಂಡು ಮಾರಿಗುಡಿ ಕಂಬಕ್ಕೆ ಕಟ್ಟಾಕ್ಬಿಡ್ತೀವಿ ಅಂತ ಎದುರಿಸ್ಬಿಟ್ಟದ. ಯಾಕಂದ ಈಚರಿ ಪ್ರೊಫೆಸರ್ಗೂ ವೈನ್ಗೂ ತಲೆ ಕೆಟ್ಟಾಯ್ತು. ಅಲ್ಲ ಇವ 6 ತಿಂಗಳು ಗುಡ್ತು 12 ತಿಂಗಳು ಗುಡ್ತು ಕಾಣಿ ಕೇಳ್ತಾ ಎಂತ ಪ್ರಶ್ನೆ ಕೇಳ್ಬಿಡ್ತು ಅನ್ಕಂದು ಪ್ರೊಫೆಸರ್ಗೂ ತಲೆ ಕೆಟ್ಟೋಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಅವನು ಯೋಚನೆ ಮಾಡ್ತಾವನೆ. ಏನಂತ ಯೋಚನೆ ಮಾಡ್ತಾವನೆ?
ಅದು ಸರಿಯೇ, 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಡುಗಂಟ ರಾಜ ಎಲ್ಲಿ ನಿಂತಿದ್ನ, ಜನಗಳೆಲ್ಲಿ ನಿಂತಿದ್ರು ಅನ್ಕೊಂಡು ಪ್ರೊಫೆಸರ್ ಯೋಚನೆ ಮಾಡಿ ಶುರು ಮಾಡ್ಕಂದಂತ ಕನ್ಲ. ಅದೇ ಸಮಯಕ್ಕೆ ಇನ್ನೊಂದು ಹುಡುಗ ಎದ್ ನಿಂತ್ಕೊಂಡ್ ಹೇಳುದ್ನಂತೆ ಹುಡುಗನ್ಗೆ. ಏನಂತ ಹೇಳ್ತು? ಅಯ್ಯೋ ಕಪ್ಪಿ ಮುಂಡದೆ, ನೀನು ದಡ್ಡಣ್ಣಂಗೆ ವೈನ್ನೇ ಪ್ರಶ್ನೆ ಕೇಳ್ತಾ ಇದೀಯಲ್ಲ, ನಾನು ಹೇಳ್ತೀನಿ ಕೇಳು. ಭೂಮಿಗೂ ಆಕಾಶಕ್ಕೂ ಒಬ್ನೇ ಬೆಳೆದ್ ನಿಂತ್ಕೊಂಡ್ರಿ ಇನ್ ಹುಡುಗಾಟುವೆ. ಇಡೀ ಭೂಮಿನೇ ಒಂದ್ ಅಜ್ಜೆಗೆ ಅಳ್ಕೊಂಡ್ ನನ್ ಮೇಲೆ ಅವ್ನ ಕಾಲು ಎಷ್ಟೆಷ್ಟು ದಪ್ಪ ಇದ್ದೋ ಲೆಕ್ಕ ಹಾಕೋ. ಆ ಕಾಲು ಎಷ್ಟು ದಪ್ಪ ಇದ್ಮೇಲೆ ಅವ್ನ ಪಾದ ಎಷ್ಟು ಅಗಲ ಇತ್ತು ಲೆಕ್ಕ ಹಾಕೋ. ಅವ್ನ ಪಾದವೇ ಎಷ್ಟು ಅಗಲ ಇದ್ಮೇಲೆ ಅವ್ನ ಪಾದದ ಬೆಳುಗಳು ಎಷ್ಟೆಷ್ಟು ದಪ್ಪ ಎಷ್ಟೆಷ್ಟು ಉದ್ದ ಎಷ್ಟೆಷ್ಟು ಅಗಲ ಇದ್ದೋ ಲೆಕ್ಕ ಹಾಕೋ. ಅವ್ನ ಬೆಳುಗಳು ಎಷ್ಟೆಷ್ಟು ದಪ್ಪ ಇದ್ಮೇಲೆ ಬೆಳ್ಳುನ್ ಸಂದುಗಳು ಎಷ್ಟೆಷ್ಟು ಅಗಲ ಇತ್ತು ಲೆಕ್ಕ ಹಾಕೋ. ಆ ಬೆಳ್ಳುನ್ ಸಲ್ದಲ್ಲಿ ನಿಂತಿದ್ರ ಕಲ ರಾಜ್ಮೆ ಊರ್ ಜನಗಳು ಅಂತ ಅನ್ಬಿಟ್ಟು ಆ ಪ್ರೊಫೆಸರ್ ಚರ್ಕೆ ತಿರಿಕಂದು ಸರಿಯಯ್ಯ ನಾ ಹೇಳ್ದು ಅಂತ ಕೇಳಿದ್ನಂತೆ. ಆ ಪ್ರೊಫೆಸರ್ಗೂ ಒಂಚೂರು ನೆಮ್ಮದಿ ಆಗ್ಬಿಟ್ಟು ಉಸಿರ ಬಾಯಿಗೆ ಎಳಕಂದು, ಹೌದು ಕಣಪ್ಪ ಪುಣ್ಯಾತ್ಮ, ನೀನು ಹೇಳುತ್ತೆ ಸರಿ, ಕಥೆಯ ನಾನೇ ಕಥೆಯ ತಪ್ಪು ಹೇಳ್ಬಿಟ್ಟಿದ್ದಿ ಅನ್ಕಂದು ಇನ್ಮೇಲೆ ಯಾವುದೇ ಊರಿಗೆ ಹೋದ್ರುವೆ ಭಾಷಣಕ್ಕೆ ಕಥೆನೇ ಹೇಳ್ಬೇಡ, ಚೆಂಗ್ಲು ಮುಂಡತ್ತೋಕೆ ತಲೆ ಕೆಡ್ಸಾಬಿಡ್ತವೆ ಅನ್ಕಂದು ಊರು ಕಡ್ದೊಂಟೋದ್ನಂತ ಕಂದ. ಸರಿಯಾಗಿ ಹೇಳದ್ ಕಾರಣ ವೇದ. ಲೋ ಕರಿಯಣ್ಣ, ಏನಣ್ಣ ಈ ಪ್ರೊಫೆಸರ್ ಮಾಡ್ದಂಗೆ ಅಲ್ಗೂರ್ನವರು MLA ಒಂದ್ಸರ್ ಮಾಡ್ಬಿಟ್ಟಿದ್ರು ಕಂದ. ಏನ್ ಮಾಡಿರಣ್ಣ? ಹಿಂಗೆ ಅಲ್ಗೂರಲ್ಲಿ ಅದ್ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ, ನಲ್ಲಿ ಹಾಕಿಸ್ತೀನಿ, ಬಸ್ಸು ರೋಡ್ ಮಾಡಿಸ್ತೀನಿ ಅನ್ಬಿಟ್ಟು ಸುಳ್ಳು ಭರವಸೆಗಳ ಕೊಟ್ಟು MLA ಗೆದ್ದೋದ್ಮೇಲೆ ಯಾವ ಗೊಳಗಟ್ಟನೋ ಮಾಡಿಸ್ದೆ ಹೋಗುನಂತ ಕಂದ್ಲ. ಅದಕ್ಕೆ ಅಲ್ಗೂರ ಪಡ್ಡೆಕ್ಲೆಲ್ಲ ಸೇರ್ಕೊಂಡು ಕಾಪತ್ಬಿಟ್ಟು ಅಲ್ಲ ಈ ಬೋಟಿಯದ MLA ಮಳ್ಳಿ ಜನಕ್ಕೆಲ್ಲ ಅದು ಇದು ಸುಳ್ಳು ಹೇಳಿ ಓಟ್ ಹಾಕಿಸ್ಕೊಂಡು ಏನು ಮಾಡ್ಲಿಲ್ಲ ಮುಂಡೆ ಮಂಗ. ಊರ್ ಕಡೆಗೂ ಬರ್ದೋದ್ನ ಈ ಸರಿ ನಾವೇ ಒಂದ್ ಫಂಕ್ಷನ್ ಮಾಡ್ಬಿಟ್ಟು ವೈನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಗ್ರಾಚಾರ ಎಲ್ಲ ಬುಡ್ಸ್ಮ ಅನ್ಕಂದು ಏನು ಎಲ್ಲ ಸ್ಟೇಜ್ ಕಟ್ಕೊಂಡು MLA ಕರಿಕ್ ಹೋಗೋರಕಂದ್ಲ. ಈ ಅಲ್ಗೂರೋಗಿ ಕರಿದೆ ತಡಕಂದ್ಲ. MLAಗೆ ಖುಷಿ ಆಗ್ಬಿಟ್ಟು ಭಯ ಆಗೋಯ್ತು ಕಂದ್ಲ. ಏನ್ ಎಲೆಕ್ಷನ್ ಬೇರೆ ಹತ್ರ ಬರ್ತದೆ, ಓಟ್ ಕಿಟ್ ಆಗ್ತಾ ಹೋದವು ಕಪ್ಪಿ ಮುಂಡತ್ತವ ಅನ್ಬಿಟ್ಟು ತನ್ನ ಪಕ್ಷದ ಕಾರ್ಯಕರ್ತರನ್ನ ಕರ್ಕೊಂಡು ಕಾರ್ನ ಹತ್ತೆ ಬಿಟ್ಟವನಕಂದ್ಲ. ಊರಿಗೆ ಬರುವತ್ತಿಗೆ ಕತ್ತೆ ಬೇರೆ ಆಗ್ಬಿಟ್ಟದೆ. ಏನ್ ಸುತ್ತಮುತ್ತ ಹಳ್ಳಿ ಜನ MLA ಬರ್ತಾರೆ ಅಂತ ಒಂತಾಗ ಸೇರ್ಕೊಂಡ್ಬಿಟ್ಟಾರಕಂತ. ಆ ಜನವ ನೋಡ್ಬಿಟ್ಟು MLAಗೆ ಬಹಳ ಖುಷಿ ಆಗ್ಬಿಟ್ಟು ಈ ಸಲ ಇವರೆಲ್ಲ ನನಗೆ ಓಟ್ ಹಾಕ್ಬಿಟ್ರೆ ಪಾರ್ಲಿಮೆಂಟ್ ಅಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಬಿಡುವುದು ಅನ್ಕಂದು ಮೊದ್ಲು ಭಾಷಣ ಮಾಡಿ ಜನ ಎಲ್ಲ ನನ್ನ ಕಡೆಗೆ ಒಲಿಸ್ಕಮ್ಮ, ಆಮೇಲೆ ಚೇರ್ ಮೇಲೆ ಕೂತ್ಕಮ್ಮ ಅಂತ ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಶುರು ಮಾಡೋನಕಂದ್ಲ ಕರಿಯಣ್ಣ. ಈಚೆರೆ ಸ್ಟೇಜ್ ಮಾಡಿದ್ರಲ್ಲ ಅಲ್ಗುರೈಕ್ಳು, ಅವ್ರು ಮಾತ್ರ ಕಣ್ಣು ಬಾಯ ಬಿಟ್ಕೊಂಡು ಎಷ್ಟೊತ್ಕೋಗಿ MLA ಚೇರ್ ಮೇಲೆ ಕೂತ್ಕದನಪ್ಪ ಅಂತ ಕಾಯ್ಕ ಕೂತವ್ರಕಂದ್ಲ. ಯಾಕಣ್ಣ ಚೇರಲ್ಲಿ ಬಾಂಬೆ ಇಟ್ಟಿದ್ರಣ? ಯಾವ ಬಾಂಬು ಇಲ್ಲ ಕಂದ್ಲ. ಅವಯ್ಯ ಕೂತ್ಕೋಬೇಕಾಗಿರೋ ಚೇರ್ ನಂಡಲ್ಲಿ ನೆಲ ಸಮಕ್ಕೆ ಒಂದ್ ದೊಡ್ಡ ಬಾವಿ ಇತ್ತು ಕಂದ್ಲ. ಆ ಬಾವಿ ಮೇಲೆ ತರಗಲು ಕಡ್ಡಿ ಎಲ್ಲ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಮ್ಯಾಲ ಒಂದ್ ಕರಿ ಕಂಬಳಿ ಹಾಸ್ಬಿಟ್ಟು ಅದ್ರ ಮೇಲೆ ಒಂದ್ ಸಿಂಹಾಸನ ಇಟ್ಟಾರಕಲ್ಲ MLA ಕೂತ್ಕಲಿ ಅಂತ. ಅದ್ರ ಮೇಲೆ ಕೂತ್ಕೋದೆ ತಡ ಅವನು ಜನ ಸಮಾಧಿ ಆಗೋಯ್ತಾನೆ ಕಂದ್ಲ. ಸರಿಯಾಗಿ ಮಾಡೋ ಕಾರಣ. ಆಮೇಲೆ ವಯ್ಯ ಭಾಷಣ ಮುಗಿಸ್ಬಿಟ್ಟು ಚೇರ್ ಮೇಲೆ ಕೂತ್ಕೊಳಕ್ ಹೋದ್ನಕ್ಕಲ್ಲ. ಅಷ್ಟೊತ್ಕ ನಿನ್ನಂತೆ ನಾವು ಕಪ್ಪಿ ಮುಂಡ ಹತ್ತದ್ದು ಒಬ್ಬ ಸುಮ್ನಿರ್ನೆ ಹೋದ್ನಕ್ಕಂದ್ಲ. ಏನಂದ? ನಿಲ್ಸಿ ಸಾಹೇಬ್ರೆ ಕೂತ್ಕೋಬೇಡಿ, ನಂದೊಂದು ಕೊನೆ ಆಸೆ ಅದೇ, ನಾಳೆ ನಿಮ್ ಮೋರೆ ನೋಡ್ಬೇಕಾದ್ರೆ ಕ್ಯೂನಲ್ಲಿ ಬರ್ಬೇಕಾದದೇನೋ, ತಕ್ಕಳಿ ಈಗಲೇ ಹಾಕ್ಬಿಡ್ತೀನಿ ಒಂದ್ ಆರವ ಅನ್ಕಂದು ಚೆಂಡುನವರ ಹಾಕ್ಬಿಟ್ಟವನ ಕಂದ್ಲ. ಮಾರಿಗೆ ಬಲಿ ಕೊಡಕ್ ಮೊದ್ಲು ಕುರಿಗೆ ಹಾರ ಹಾಕ್ದಂಗೆ. ಹೂ ಕಂದ್ಲ, ಅವ್ನ ಹಾಕ್ಬಿಟ್ಟು ಅತ್ತಾಗ ಹೋದ್ನ. ಇತ್ತೆಗೆ ವಯ್ಯ MLA ಕೂತ್ಕನ್ನಕಲ್ಲ ಚೇರ್ ಮೇಲೆ. ಏನ್ ಸಿಂಹಾಸನ ಸಮೇತ ಬಿದ್ದೋದ್ನಕಲ್ಲ ಬಾವಿ ಒಳಕ್ಕೆ. ಆಗ್ಲಾರು ಸುಮ್ನಿರ್ಕರಲ್ಲ MLA, ಹೋಯ್ತಲ್ಲಪ್ಪ ನಾನ್ ಸೀಟು ಅನ್ಕೊಂಡ್ ದಬಾರ್ದ ಬಾವಿ ಒಳಕ್ಕೆ ಬಿದ್ದೋದ್ನ ಕಂದ್ಲ. ಬಡ್ಡಿ ಸಾಯುವಾಗ್ಲೂ ಸೀಟಿಂಗ್ ಏನೋಣ ಅವನಿಗೆ. ಹೂ ಕಂದ್ಲ, ಏನ ವಯ್ಯ ಬಿದ್ದುದ್ದೆ ನೋಡ್ಕೊಂಡು ಬಾವಿ ಒಳಕ್ಕೆ ಏನ್ ಐಕ್ಲೆಲ್ಲ ಸಿಳ್ಳೆ ಹಾಕೊಂಡು ತಕೊಂಡ್ ಕುಣಿತವ್ರೆ. ಅವನ ಯಾರು ಮ್ಯಾಕೆ ಎತ್ನಿಲ್ಲ ಕಂದ್ಲ. ಅಕ್ಕಪಕ್ಕ ಕೂತಿದ್ ಮೆಂಬರ್ಗಳೆಲ್ಲ ವೈನ್ ಮ್ಯಾಕೆ ಎತ್ಬಹುದು ಅಂತಂದ್ರೆ ಎತ್ತುದಿರ್ಲಿ ಅವ್ನ ಕಡೆ ತಿರಿಕ ನೋಡ್ದೆ. ಈಗ ತಾನೇ ಆಕಸ್ಮಿಕವಾಗಿ ಕಾಲ್ ಜಾರಿ ಬಾವಿಗೆ ಬಿದ್ದು ಸತ್ತಂತ ಮಂತ್ರಿ ಸೀಟ್ಗೆ ನಾನು ಹೋಯ್ತೀನಿ ಅನ್ಕೊಂಡು ಏನ್ ಕಾರ್ಯಕರ್ತರೆಲ್ಲ ಕಟ್ಟಂಪಟ್ಟಿ ಇಟ್ಕೊಂಡು ಕಚ್ಚಾಡ ಶುರು ಮಾಡ್ಕೊಂಡು ಅಂತಕಂದ. ಸರಿಯಾದ ಮುಂಡೆ ಮಕ್ಕಳು ಕಾರಣ. ಅಲ್ಲಿ ಪೊಲೀಸ್ನವ್ರು ಯಾರು ಇರ್ಲಿಲ್ವಾ? ಬಂದಿದ್ರು ಕಂದ್ಲ. ಅವರೆಲ್ಲ ನಾನು ಎತ್ತೀನಿ ನನಗೆ ಪ್ರಮೋಷನ್ ಕೊಡ್ಸಿ, ನಾನು ಎತ್ತೀನಿ ಮ್ಯಾಕೆ ನನಗೆ ಪ್ರಮೋಷನ್ ಕೊಡ್ಸಿ ಅನ್ಕಂದು ಅವರು ಕಿತ್ತಾಡಕ್ ಶುರು ಮಾಡ್ಕೊಂಡ್ರು ಕಂದ್ಲ. ಮುಂಡೆ ಅವು ಕಚ್ಚಾಡ್ತದಣ್ಣ. ಹ್ಞೂ ಕಂದ್ಲ. ಈ ಕಡೆ MLA ಪಾಪ ಹೊಟ್ಟೆ ತುಂಬ ನೀರ ಕುಡ್ಕೊಂಡು ಬಾವಿ ಒಳಗೆ ಲಬನ ಬಾಯಿನ ಬಡ್ಕೊಂಡು ಹಳ್ಳಿ ಜನಗಳಿಗೆ ಕಾಲ್ನಾರು ಕಟ್ಕತೀನಿ ಮ್ಯಾಕೆತ್ತಿ ನಿಂದಮ್ಮಯ್ಯ ಮ್ಯಾಕೆತ್ತಿ ನಾನು ಕಾಪಾಡಿ, ನಾನು ಮಾಡುತ್ತ ತಪ್ಪಾಯ್ತು, ಇನ್ ಮೇಲೆ ಯಾರಿಗೂ ಮೋಸ ಮಾಡೋಲಿ ಏನ್ಕಂದು ಬಡ್ಕತ್ತವನೆ ಬಾಯ. ಅದಕ್ಕೆ ಊರ್ ಜನ ಏನಂದ್ರು ಗೊತ್ತಲ್ಲ? ಏನಂದ್ರಣ? ಏನಯ್ಯ ಮೊಣ್ಣಂಗಟ್ಟಿ ನೀನ್ ಕಾಪಾಡೋದು, ಅಯ್ಯೋ ಬೋಟಿ ಐದ್ನ MLA ನಿನ್ನಿಂದ ಎಷ್ಟು ಜನ ಜೀವ ಕಳ್ಕೊಂಡಿದ್ದರು ದೇಶದಲ್ಲಿ. ನಿನ್ನ ಎತ್ತುದಿರ್ಲಿ ಬೆಳಿಗ್ಗೆ ಗಾರೆ ಕೆಲಸದವ್ರನ್ನ ಕರ್ಕ ಬಂದು ನೀನ್ ಸಮೇತ ಬಾವಿನೇ ಮುಚ್ಚಿ ಸಾಕ್ಬಿಡ್ತೀನಿ ಏನ್ಕಂದು ಊರ್ನವರೆಲ್ಲ ಕರ್ದೋದ್ರು ಕಂದ ರಾತ್ರಿ ಹೊತ್ತಿಗೆ. ಸರಿಯಾಗಿ ಮಾಡೋ ಕಾರಣ. ಅದಕ್ಕೆ ಅಲ್ವೇ ಮೋಸ ಮಸಣಕ್ಕಾಯ್ತು ನಂಬಿಕೆ ನೀರ್ ಕೊಡ್ತು ಅಂತ ಹಿರಿಯರು ಹೇಳಿರೋದು. ಅದಿರ್ಲಿ ಮದ್ವೆ ಆಯ್ತು ನಿಂದು, ನನಗೆ ಮದ್ವೆಗೆ ಹೇಳಿಲ್ಲ ನೀನು. ಅಯ್ಯೋ ನನ್ ಮದ್ವೆ ಕತೆ ಏನ್ ಹೇಳನೆ ಬಲ. ಆ ಮುಂಡೆ ಮಂಗ ನಮ್ಮ ಮಾವ ನೆಟ್ಟನವ್ರಿಗೆ ಮದುವೆ ಮಾಡುದಿಲ್ಲ ನಂಗೆ. ಏನ್ ಮಾಡಿದ್ನಣ್ಣ? ಮದುವೆಯಲ್ಲಿ ಮಾಡಿ ಮಾವ ಅಂದೋದ್ಕೆ ಅಡ್ವಾನ್ಸ್ ಎಲ್ಲ ಕೊಟ್ಟು ದೊಡ್ಡ ಛತ್ರನೇ ಬುಕ್ ಮಾಡಿ ಇರ್ಕೊಂಡು ಅಳಿಮಯ್ಯ ಅಂದೋನು. ಛತ್ರದ ಪಕ್ಕ ಇರೋ ಗಾಳಿ ಹನುಮಂತರಾಯನ್ ಗುಡಿಲಿ ತಾಲಿ ಕಡ್ಸುದ್ನಕ್ಕಂದ ಅವ್ನು ಬಾಯಿ ಮೊಣ್ಣಾಕ. ಸಫಾರಿ ಡ್ರೆಸ್ನೇ ತೆಗಿತೀನಿ ಮದುವೆಗೆ ಅಂದೋನು. ಕೋಡಳಿ ಸಂತಲಿ ಸೆಕೆಂಡ್ ಹ್ಯಾಂಡ್ ಪ್ಯಾಂಟು ಶರ್ಟ್ ತಂದು ಕೊಟ್ನಕ್ಕಂದ. ಚಪ್ಲಿ ಎಲ್ಲ ಮಾವ ಮೆಟ್ಕೋಕೆ ಅಂದೋದ್ಕೆ ಮದ್ವೆಲಿ ಯಾರೋ ಬುಟ್ಟಿರವ ತಂದು ಕೊಟ್ನಕ್ಕಂದ್ಲ. ಅವು ಕರಿಯಣ್ಣ ಅರ್ಗಳಿಗೆ ನನ್ ಕಾಲಲ್ಲಿ ಇರ್ನಿಲ್ಲಕ್ಕಂದ್ಲ.
ನಮ್ಮ ಅಪ್ಪ ಬಂದು ಇದ್ಯಾಕಪ್ಪ ನಾನ್ ಚಪ್ಲಿ ಮೆಟ್ಕೊಂಡಿದ್ಯಾ ಮಗನೆಯನ್ನ ಗುಡಿಲಿ ನನ್ಗೆ ಐರ್ಗಾಲು ಅಂತ ಈಸ್ಕೊಂಡ್ ಹೋದ್ನಕ್ಕಂದ್ಲ. ಓ ನಿಮ್ಮ ಅಪ್ಪನ ಚಪ್ಲಿ ಕತ್ಕೊಂಡ್ ನಿನಗ್ ಕೊಟ್ಟಿದ್ದ ಅನ್ನೋ. ಹ್ಞೂ ಕಂದ್ಲ. ಆಮೇಲೆ ನಮ್ಮವ್ವ ನನ್ನ ಮೂಯಿನ ದುಡ್ಡ ಹಿಡ್ಕೊಂಡ್ ನಿಂತಿದ್ರೆ ಎಣಿಸಿನ ಕೊಡ್ರಿ ಬೀಗ್ತಿ ಅಂತ ನಮ್ಮ ಮಾವ ಈಸ್ಕೊಂಡ್ ಅರ್ಧಂಬರ್ಧ ಮುಂಡಾಯಿಸ್ಬಿಟ್ನಕ್ಕಂದ್ಲ. ಅಯ್ಯೋ ಬಂದವ್ರಿಗೆ ಊಟನಾರು ಮಟ್ಟವಾಗಿ ಇಕ್ಕುದಂದ್ಲ. ಮೊದಲನೇ ಪಂತಿಲಿ ಉಂಡೋರಲ್ಲ, 2ನೇ ಪಂತಿಲಿ ಇರು ಕಂದ್ಲ. ಹೋಗ್ಲಿ ಮದುವೆ ಹಂಗಾಯ್ತು. ನಮ್ಮ ಪ್ರಸ್ತನಾರು ನೆಟ್ಟಂಗ್ ಮಾಡ್ದುಂದ ನಮ್ಮ ಮಾವ. ಏನ್ ಮಾಡಿದಣ? ಆಸ್ಕದಿಂಬು ಎಲ್ಲ ಮಾವ ಅಂದೋದ್ಕೆ ಅದನ್ನ ಕೊಡುದು ನಮ್ಮ ಸಂಪ್ರದಾಯದಲ್ಲ ಇಲ್ಲ ಅನ್ಬಿಟ್ನಕ್ಕಂದ್ಲ. ಹೋಗ್ಲಿ ಬುಡತ್ತಾಗ ಮಾವ ನಿನ್ ಮಗಳೇ ಒಂದು ಹಾಸಿಗೆ ಇದ್ದಂಗ ಅವಳೆ, ಅದ್ ಬೇರೆ ಯಾಕೆ ಅನ್ಬಿಟ್ಟು ನಾನೇ ಸುಮ್ಮನಾದಿ. ಒಟ್ಟಿಲಿ ಒಂದು ರೂಮ್ನಾದ್ರು ಸಪ್ರೇಟ್ ಆಗಿ ಕಟ್ಸಿಕ್ಕಿಲ್ಲ ಅವನು. ಇದ್ದೊಂದು ನಡ್ಮನಲ್ಲಿ ಮಧ್ಯಕ್ಕೆ ಯಾವ್ದೋ ಅರಕ್ಲು ಸೀರೆ ಕಟ್ಬಿಟ್ಟು ನೀಬ್ರು ಅತ್ತ ಮನಿ ಕಳಿ ಅಳಿಯೋರೆ, ನಮ್ ಕುಟುಂಬ ಎಲ್ಲ ಇತ್ತ ಮನಿ ಕತ್ತಿ ಮೇಲೆ ಮನಿ ಕಬಿಟ್ಟಾರೆ ಕಂದ್ಲ. ಆಗ ನಾನು ನೆಡ್ತಿತ್ತಮ್ಮ ಅದೇ ಕಿರಿದು ಗೊಣ್ಣೆ ನಂಚ್ಕೊಂಡು ಬೆಣ್ಣೆ ತಿಂತಿತ್ತಲ್ಲ ಒಯ್ದ. ಅವೇದೇನ್ ಮಾಡ್ತಾರ ನಿನಗೆ? ಏನ್ ಮಾಡ್ತಾ ಶಿವ ಪೂಜೆ ಕರಡಿ ಬಿಟ್ಟಂಗೆ ಒಯ್ದನ್ ಬೇರೆ ಕಾಟಕ್ಕಂದ್ಲ. ಮಕ್ಳಂಗಿರ್ದೆ ಅದೇನೋ ಕದ್ ನೋಡ್ತಿತ್ತಂತಲ್ಲ, ಹಂಗೆ ನಾನು ಎಲ್ಲ ಮಲ್ಗಾರ ತಾಡಿ ಏನ್ಬಿಟ್ಟು ಮೂತ್ಕೋಡ್ ಮಾತ ಹೇಳ್ತಿತ್ತಕ್ಕೆ ಬೊಗ್ದಿಕ್ಕಂದ್ಲ. ಆ ಮುಂಡತ್ತದು ಅರ್ಕ್ಲಿ ಸೀರೆ ಕೆಂಡೇಲಿ ಇಣ್ಕಿ ನೋಡಿದೆ ಕೋತಿ ಮುಂಡದು. ಲೈಟ್ನಾರ ಆಫ್ ಮಾಡುವ ಅಂತಂದ್ರೆ ನಮ್ಮ ಅತ್ತೆ ತಿಗಣೆ ಮುತ್ಕತ್ತವೆ, ಹಂಗೆ ಇರ್ಲಿ ಹೇಳಿ ಮಯ್ಯ ಅಂತಾಳೆ ಕಂದ್ಲ. ಆ ಸೋಬ್ನ ಅಲ್ಲಾಗು ಬದ್ಲು ಯಾವ್ದಾರ ಮಸಂಡಾಲರು ಆಗಿದ್ರೆ ಚೆನ್ನಾಗೇ ಇರ್ತಿತ್ತು ಕಂದ್ಲ. ಆ ರಾತ್ರಿ ಕರಿಯಣ ನನ್ ಕಷ್ಟವ ಶ್ರೀಕೃಷ್ಣ ಪರಮಾತ್ಮನ್ಗೆ ಒಬ್ಬನ್ಗೆ ಗೊತ್ತು ಕಂದ್ಲ. ನಿಲ್ಸ ಮುಂಟದ ಬಾಯಿಗೆ ಇಟ್ಟಾಕ. ನಾನು ಕಷ್ಟ ಎಲ್ಲ ನೆನೆಸ್ಕೊಂಡು ಹಾಡ್ ಕಟ್ಕೆ ಹೇಳಿಲ್ಲ. ನಿನ್ನಂಗೊಬ್ಬ ಮೈಸೂರಲ್ಲಿ ಆಡಾಡ್ತಿದ್ ನಂಗೆ. ಹೆಂಗಾಡ್ತಾ ಇದ್ದವನು? ಹಿಂಗೆ ಯಾವ್ದೋ ಫಂಕ್ಷನ್ಗೆ ಹೋಗಿದ್ದಿಕ್ಕಂದ್ಲ. ಫಂಕ್ಷನ್ ಮಧ್ಯದಲ್ಲಿ ಬಂದ್ಬಿಟ್ಟು ನಾನೊಂದು ಆಡಾಡ್ತೀನಿ, 5 ನಿಮಿಷ ಅವಕಾಶ ಕೊಡಿ ಅಂತ ಕೇಳ್ಕನ್ನಕಂದ್ಲ. ನೀ ಎಲ್ಲೆಲ್ಲ ಆಡಾಡಿಯಪ್ಪ ಅಂದ್ರೆ ನಾನು ಆರ್ಕೆಸ್ಟ್ರದಲ್ಲ ಆಡ್ತೀನಿ, ಫಿಲಮಲ್ಲೆಲ್ಲ ಆಡವನಿ ಸಾರ್ ಅಂತನ್ನ. ನನಗೂ ಆಗ ಖುಷಿಯಾಗ್ಬಿಟ್ಟು ಬಯ್ಯ ನನಗೂ 5 ನಿಮಿಷ ಬೀಡಿ ಸಿಗರೇಟ್ ಸೇದ್ಕ ಬರ್ತೀನಿ ಬಾ ಅಂತ ಅನ್ಬಿಟ್ಟು ಕೇಳಕ್ಕೆ ಹಿಡ್ದೋದಕ್ಕಂದ್ಲ. ಆ ಪುಣ್ಯಾತ್ಮ ಮೈಸೂರು ಮಹಾರಾಜ ಹೆಂಗ್ ಹೇಳ್ದ್ನ ಗೊತ್ತಾ ಆಡ? ಹೆಂಗಾಡ್ದ? ಒಂದು ಲೈನ್ 5 ನಿಮಿಷ ಕಂಟ್ಲು ಆಡ್ತಾವನೆ ಕಂದ್ಲ. ಅದೇಂಗಾಡಿದ ನಮ್ಮ ಅನುಭವ? ಅವನು ಹತ್ಕೊಂಡ್ ಆಡ್ತಾವನೆ ಕಂದ್ಲ. ಹೆಂಗೆ? ನೀ ಮೀಟಿದ ನೀ ಮೀಟಿದ ನೀ ಮೀಟಿ ನೀ ಮೀಟಿದ ನೀ ಮೀಟಿದ ನೀ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿ ತಿರಿಕ ನಾ ಮೀಟಿ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನೀ ಮೀಟಿದ 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 ಮೀಟಿ ಮೀಟಿ ಮೀಟಿದ. ಅಯ್ಯೋ ಬಡ್ಡಿ ಐತೆ ಹಿಂಗಂತ ಇದ್ನ ಕಲಾಲ ಪಾಕಿಟ್ ಹಾಕನ್ ಕೆಳಗೊಬ್ಬ ನಿಂತಿದ್ದವನು ಹೋಗಿ ಕತ್ತಂ ಪಟ್ಟಿ ಹೇಳ್ಕೊಂಡಲ್ಲ ಪೋಟಿ ಐತ್ನ ಏನ್ ಮೀಟದು ಬಾ ಕೆಳಗ ನೀ ಮೀಟಿಸ್ತೀನಿ ಅನ್ಕಂದ್ ಹೇಳ್ಕೊಂಡ್ ಹೋದ್ನಕಂದ. ಹಂಗೆ ನಮ್ಮ ಹಳ್ಳಿ ಗಂಡ ಇಕ್ಳಿಗೆ ಹೆಣ್ಣು ಕೊಡಕ್ಕೆ ಸಾಯ್ತಾರ ಯಾಕಂದ್ರೆ ಹಳ್ಳಿಗಳಲ್ಲಿ ಕೆಲವರು ಎಣ್ಣೆತ್ತವ್ರಲ್ಲ ಪುಣ್ಯಾತ್ಕಿತಿರು ಮಾತೆತ್ತಿದ್ರು ಸಾಕು ಹುಡುಗ ಗೌರ್ಮೆಂಟ್ ಕೆಲಸದಲ್ಲೇ ಇರ್ಬೇಕು, ಕೆಲಸದಲ್ಲಿ ಇರೋಂಗೆ ನನ್ನ ಮಗಳು ಕೊಡೋದು, ಹಳ್ಳಿ ಹುಡುಗನಿಗೆ ನಾ ಸತ್ರು ಕೊಡಲಿ, ನನ್ನ ಹಳ್ಳಿ ಹಂಗಿರ್ಬೇಕು ಹಿಂಗಿರ್ಬೇಕು, ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡು ಇರ್ಬೇಕು ಅಂತ ಬಡಾಯಿ ಕೊಚ್ಕತ್ತಾರ ಯಾಕಂದ್ಲ. ಯಾಕೆ ನಮ್ಮ ಹಳ್ಳಿ ಗಂಡ ಇಕ್ಳು ಗಂಡಸಲ್ವೇ ಅಂದ್ಲ? ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಮಕ್ಳಾಗೋದಿಲ್ವಲ್ಲ? ಏನ್ ಇಂಜಿನಿಯರು ಡಾಕ್ಟ್ರೇ ಬೇಕಲ್ಲ? ಇಂಥವ್ರಿಗೆ ಎಂತ ಹಳ್ಳಿಯ ಸಿಗ್ತಾನೆ ಗೊತ್ತಾ ಕರಿಯಣ್ಣ? ಏನ್ IAS ಆಫೀಸರ್ ಸಿಗ್ತಾನೆ ಅಣ್ಣ? ಯಾವ ಗೊಳಗಟ್ಟೆ ನೀವು ಯಾಕಂದ್ಲ ಹೇಳ್ತೀನಿ ಕೇಳ. ಹಿಂಗೆ ಒಬ್ಬ ಬೆಂಗಳೂರಿನಲ್ಲಿ ಯಾವ್ದೋ ಕೆಲಸ ಮಾಡ್ತಿದ್ನಂತ ಕಂದ್ಲ. ಮದ್ವೆ ವಯಸ್ಸಾಯ್ತು, ಹೆಣ್ಣೋಡ್ ಮಾತ ಸ್ನೇಹಿತರ ಕರ್ಕೊಂಡು ಬಾಡಿಗೆ ಕರ ಮಾರ್ಕೊಂಡು ಒಂದ್ ಹಳ್ಳಿಗೆ ಮನೆಗೆ ಹೊಂಟಕಂದ್ಲ. ಏನ್ ಹೆಣ್ಣೋರ್ ಮನೆ ಬೇರೆ ಬಾಳ ಜೋರಾಗದ ಕಂದ್ಲ. ಸರಿ ಬಂದ್ ವಿಚಾರನೆ ಹೆಣ್ಣೋರ್ಗೆ ತಿಳಿಸ್ಬಿಟ್ಟು ಮನೆಗೆ ಕೂತ್ಕಂದ್ರು. ಇವನ ಡ್ರೆಸ್ ನೋಡ್ಬಿಟ್ಟು ಹೆಣ್ಣೋರು ಒಳ್ಳೆ ಸೂಟು ಬುಟ್ಟು ಹಾಕಾನೆ ಯಾವ್ದೋ ದೊಡ್ಡ ಕೆಲಸದಲ್ಲಿ ಇರ್ಬೇಕು ಅನ್ಬಿಟ್ಟು ಅವನ ಕೇಳವಳೆ. ಏನಂತ? ಏನ್ ಗೌರ್ಮೆಂಟ್ ಕೆಲಸದಲ್ಲಿ ಇದೆಯೇನಪ್ಪ ಅಂತ ಕೇಳವಳೆ ಕಂದ್ಲ. ಅದಕ್ಕೆ ಅವನು ಯಾವ ಗೌರ್ಮೆಂಟು, ನಾನು ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸದಲ್ಲಿ ಇರೋದು, ನಿಮ್ಗೆ ಏನಾದ್ರು ಅನುಮಾನ ಬಂದ್ರೆ ಬಂದ್ ನೋಡಿ ಅಂದವನೆ. ಜೊತೆಲಿ ಹುಡುಗರೆಲ್ಲ ಸಾವಿರ ಸುಳ್ಳು ಹೇಳಿ ಮನಕಾಲ ಕಟ್ಟು ಅಂದಂಗೆ ಊಕನ್ ಹೇಳಿ ಅವ್ನು ಇರುದೇ ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ಒಪ್ಪಿಸ್ಬಿಟ್ಟಾರ ಕಂದ್ಲ. ಏನ್ ಹೆಣ್ಣೋರು ಉಬ್ಬಿ ಹಬ್ಬೆ ಮೇಲೆ ಕೂತ್ಕೊಬಿಟ್ರು ಕಂದ್ಲ. ಹುಡುಗನ್ ತಂದೆ ತಾಯಿನೆಲ್ಲ ಕರ್ಸಿ ವರದಕ್ಷಿಣೆ ಹೊರಪಚಾರನೆಲ್ಲ ಮಾಡಿ ಗ್ರ್ಯಾಂಡ್ ಆಗಿ ದೊಡ್ಡ ಛತ್ರದಲ್ಲೇ ಮದುವೆ ಮಾಡ್ಕೊಟ್ರು. ಹಿಂಗೆ ಒಂದಿನ ನಡಿರಿನ ಮಳಿಯ ಏನ್ ಕೆಲಸ ಮಾಡೋನು ನೋಡ್ಕೊಬರ್ ಮಾಡ್ಕೊಂಡು ಮಾವ ಅತ್ತೆ ಎಲ್ಲ ಟ್ರೈನ್ ಸ್ಟೇಷನ್ಗೆ ಬಂದು ನೋಡ್ತಾರೆ ಕಂದ್ಲ. ಏನ್ ಹಳಿ ದೇವ್ರು ತಲೆ ಮೇಲೆ ಮೂಟೆನು ಒತ್ಕೊಂಡು ಆಡ್ಕ ಬತ್ತವನೆ. ಯಾವ ಹಾಡಣ್ಣ ಇದು? ಯಾರು ಬರೆದ ಕತೆಯೋ ನನಗಾಗಿ ಬಂದಯತೆಯೋ ಅನ್ಕಂಡು ಏನ್ ಲಗೇಜ್ ಒತ್ಕ ಬತ್ತವನೆ ಎಳಿಮಯ್ಯ. ಇವನ ನೋಡ್ದೆಟ್ಕೆ ಇನ್ನೋರು ಅವನ್ಗೆ ಬೆಟ್ಟನ ತಲೆ ಮೇಲೆ ಬಿದ್ದಂಗ ಆಗ್ಬಿಟ್ಟು ಅವಳು ಆಡ ಶುರು ಮಾಡ್ಕಂದ್ಲು ಕಂದ್ಲ. ಏನಂತ? ಇವನ್ ಮಾತಾ ನಾ ಕೇಳಿ ಕೆಟ್ಟೆ, ಅಯ್ಯೋ ಇವನ್ ಮಾತಾ ನಾ ಕೇಳಿ ಕೆಟ್ಟೆ, ದೊಡ್ಡ ಕೆಲ್ಸ ಅವನಂತ ನನ್ ಮಗ್ಳ ಕೊಟ್ಟೆ, ಇವನ್ ಮಾತಾ ನಾ ಕೇಳಿ ಕೆಟ್ಟೆ, ಬೆಂಗಳೂರಲ್ಲಿ ಅವನಂತ ದುಡ್ಡು ಜೋರ ಕೊಟ್ಟೆ, ಬೆಂಗಳೂರಲ್ಲಿ ಅವನಂತ ದುಡ್ಡು ಜೋರ ಕೊಟ್ಟೆ, ಬಂದ್ ನೋಡಿದ್ರು ಅಳಿನ ತಲೆ ಮೇಲೆ ಮೂಟೆ, ಇವನ್ ಮಾತಾನ ಕೇಳಿ ಕೆಟ್ಟೆ, ದೊಡ್ಡ ಕೆಲ್ಸ ಅವನಂತ ನನ್ ಮಗಳ ಕೊಟ್ಟೆ, ಇವನ್ ಮಾತಾನ ಕೇಳಿ ಕೆಟ್ಟೆ ಅಂತ ಅನ್ಬಿಟ್ಟು ಅವ್ರ ಅತ್ತೆ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡಂತ್ಲಕ್ಕಲ್ಲ ಕರಿಯಣ್ಣ.
ಅದಕ್ಕೆ ಹೇಳ್ತಾ ಇರೋದು ಕೆಲಸದಲ್ಲಿರೋನ್ಗೆ ಕೊಡೋದ ಬಿಟ್ಬಿಟ್ಟು ನೆಟ್ಟಿನರ್ಕಿರೋನು ಕೊಡಿ ಅಂತ. ಸರಿಯಾಗಿ ಮಾಡೋನ್ ಕಾರಣ ಇಂಥವ್ರಿಗೆ ಇಂಥ ಅಳಿನ ಸಿಗ್ಬೇಕು ಕಾರಣ. ಹಂಗೆ ಕರಿಯಣ್ಣ ಕೆಲ್ಸ ಬೇಕಂತೆ ಕೆಲ್ಸ. ಲೋ ಕರಿಯಣ್ಣ, ಏನಣ್ಣ ಹಿಂಗೆ ಯಾವ್ದೋ ಪೈರ್ ಇಂಜಿನ್ ಆಫೀಸ್ಗೆ ಒಬ್ಬನೇ ಒಬ್ಬ ಕೆಲ್ಸಕ್ಕೆ ಬೇಕು ಅಂತ ಇಂಟ್ರು ಕರ್ದಾರಕಂದ್ಲ ಆಫೀಸರ್. ಆ ಇಂಟ್ರಿಗೆ ಒಬ್ಬೊಬ್ಬ ಬದ್ಲು ಇಬ್ರು ಹೊಂಟಾಗ್ಬಿಟ್ಟವ್ರೆ. ಏನ್ ಆಫೀಸರ್ಗೂ ತಲೆ ಕೆಟ್ಟೈತಲ್ಲ, ಕಪಿ ಮುಂಡತ್ತು ಒಬ್ಬನ್ ಕರೆದ್ರೆ ಕೆಲ್ಸಕ್ಕೆ ಇಬ್ರು ಬಂದವಲ್ಲಪ್ಪ, ಹೆಂಗಪ್ಪ ಸೆಲೆಕ್ಟ್ ಮಾಡುದು ಅಂದ್ಬಿಟ್ಟು ಇಬ್ರು ಈಚೆ ಕರ್ಕೊಂಡ್ಬಿಟ್ಟು ಒಂದು ಸ್ಪರ್ಧೆ ಇಟ್ನಂತಕಂದ್ಲ. ಏನ್ ಸ್ಪರ್ಧೆ ಇಟ್ರು ನೋಡ್ರಯ್ಯ, ಆ ಲಾರಿ ಕಾಣ್ತದಲ್ಲ, ಲಾರಿ ಕೆಂಪ್ ಲೈಟ್ ಹಿಂದ್ಗಡೆ ಇರೋದ ಯಾರು ಬೇಗ ಮುಡ್ಸ್ಕೊ ಬಂದಿರೋ ಅವ್ರಿಗೆ ಕೆಲಸ ಅನ್ಬಿಟ್ಟು 1 2 3 ಸ್ಟಾರ್ಟ್ ಓಡಿ ಅನ್ನಂತಕಂದ್ಲ. ಹಂಗಂದದೆ ತಡ ಇಬ್ರು ಉಸಿರು ಕಟ್ಕೊಂಡು ಓಡೋದ್ರಂತೆ ಕೆಂಪ್ ಲೈಟ್ ಮುಡ್ಸ್ಕೊ ಬರೋಕೆ. ಒಬ್ಬ 10 ನಿಮಿಷದೊಳಗೆ ಲೈಟ ಮುಡಿಸ್ಬಿಟ್ಟು ಬಂದು ಕೆಲಸ ತಕ ಕೂತಿದ್ನಂತಕಂದ್ಲ. ಇನ್ನೊಬ್ಬ 3 ದಿವಸ ಆದ್ಮೇಲೆ ಬಂದಾನ. ಆ ಪುಣ್ಯಾತ್ಮ ಹೆಂಗ್ ಬಂದವನ ರೂಪ ಹೆಂಗಿತ್ತು ಗೊತ್ತಾ? ಹೆಂಗಿತ್ತು? ಏನ್ ತಲೆನ ಕೆದ್ರಕೊಂಡು ಬಟ್ಟೆಲ್ಲ ನರ್ಕೊಂಡು ಮೈ ಕೈಲೆಲ್ಲ ರಕ್ತನ ಕಡಿಸ್ಕೊಂಡು ಬಂದು ಉಚ್ಚ ನಿಂತ್ಕೊಂಡಂಗ್ ನಿಂತ್ಕೊಂಡು ಆಫೀಸರೇ ಕೆಲಸ ಕೊಡಿ ನಿಮ್ ಹೇಳಿ ಕೆಲಸ ಮಾಡ್ಕೊ ಬಂದಿ ಅನ್ನಂತೆ. ಆಫೀಸರ್ಗೂ ಕಾಲ್ ಕೆಟ್ಟೋಗ್ಬಿಟ್ಟು ಏನ್ ಕನ್ಫ್ಯೂಸ್ ಆಗ್ಬಿಟ್ಟು ಯಾವ ಕೆಲ್ಸವಯ್ಯ ಏನ್ ಹೇಳಿದ್ನೆ ಕೆಲಸ ನಿನ್ಗೆ ಅಂತಂದಂತೆ. ಅದೇ ಸ್ವಾಮಿ ಲಾರಿದ ಕೆಂಪ್ ಲೈಟ್ ಮುಡ್ಸ್ಕೊ ಬನ್ನಿ ಅಂತ ಸ್ಪರ್ಧೆ ಇಟ್ಟಿದ್ರಲ್ಲ, ಈಗ ಮುಡ್ಸ್ಕೊ ಬಂದ್ ನನಗೆ ಕೆಲಸ ಕೊಡಿ ಅನ್ನಂತೆ. ಯಾವ ಲಾರಿ ಕೆಂಪ್ ಲೈಟ್ ಅಂತ ಆಫೀಸರ್ ಕೇಳಿದ್ರಂತಕಂದ್ಲ. ನೀವ್ ಯಾವ ಲಾರಿ ತೋರಿಸಿದ್ರಿ ಹೇಳಿ ಅನ್ನಂತೆ. ನಾನು ಆ ಲಾರಿದು ಅನ್ನಂತಕಂದ್ಲ ಆಫೀಸರ್. ಸ್ವಲ್ಪ ಈಚೆ ಬಂದು ತೋರಿಸಿರ ಅನ್ನಂತಕ್ಕಂಥ ಕೆಲ್ಸಕ್ಕೆ ಹೋಗಿದ್ದವನು. ಸರಿ ಆಫೀಸರ್ ಇನ್ನು ಈಚೆ ಕರ್ಕ ಬಂದು ಆ ಲಾರಿಲಿ ಕೆಂಪ್ ಲೈಟ್ ನಾ ತೋರಿಸಿದ್ದು ಅನ್ನಂತಕ್ಕಂದ್ಲ. ಕೆಲ್ಸಕ್ಕೆ ಹೋಗಿದ್ದನು ತಾಲಿ ಕೆಟ್ಟೋಗ್ಬಿಟ್ಟು BP ರೈಜ್ ಆಗ್ಬಿಟ್ಟು ಆಫೀಸರ್ಗೆ ಬೈಕ್ ಶುರು ಮಾಡ್ಕಂದಂತಕ್ಕಂದ್ಲ. ಕರಿಯಣ್ಣ ಏನಂತ? ಅಲ್ಲಕ್ಕನೆ ಅಂತ ಬೇರೆ ಕೂಡ ಸೂಳ ಮಗನೇ ನೀನು ಅಂತ. ಆಫೀಸರ್ಗೂ BP ರೈಜ್ ಆಗ್ಬಿಟ್ಟು ಅವನು ತಿರಿಕ ಬೋಯ್ತಾವನ. ಅಯ್ಯೋ ನಾನ್ ಸೆನ್ಸು ಸ್ಟುಪಿಟ್ಟು ನನ್ನೇ ಬೇರೆ ಕೊಡ್ತಾನ ಬೋಯ್ತದಿಲ್ಲ, ಯಾಕೋ ಭೊಟ್ಟಿ ಐದ್ನೆ ಅಂತ ಅವನು ಕೇಳ್ದಂತೆ. ಅದಕ್ಕೆ ಅವನು ಅಲ್ಲಕ್ಕನ ಬೇವರ್ಸಿ ನನ್ನ ಮಗನೇ ಅಲ್ಲಿ ಕೂತ್ಕೊಂಡು ಕೆಲಸ ತಕ ಬರೀತಾರೋ ಅವನಿಗೆ ನಿಂತಿರೋ ಲಾರಿ ಲೈಟ ತೋರಿಸ್ಬಿಟ್ಟು ನಂಗೆ ಒಯ್ತಾರೋ ಲಾರಿ ಲೈಟ ತೋರಿಸ್ತಲ್ಲ. ಅದು ಬೆಂಗಳೂರು ಗಂಟೆ ಹೊಂಟಾಗಿತ್ತು. ಅದ್ರ ಇಂಚಾರ ಓಡೋಗಿ ಕೆಂಪ್ ಲೈಟ ಮುಡಿಸ್ಕೊ ಬಂದವನಿಗೆ ಕೆಲಸ ಕೊಡೋ ಬೋಳಿ ಮಗನ ಇಲ್ದಾರೆ ಸಾಯೋ ಅನ್ಕೊಂಡು ಬೋಯ್ಕೊಂಡು ವಾಡ್ಕೊಂಡು ಊರಿಗೆ ಎದ್ಬಿಟ್ನಂತಕ್ಕಂದ್ಲ. ಅಯ್ಯೋ ಮುಂಡತ್ತದೆ. ಹಿಂಗೆ ಕನಕಪುರದವ್ರು ಕರಿಯಣ್ಣ 6 ಜನ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಇಂಟ್ರಿಗೆ ಬಂದಿದ್ರು ಅಂತಕ್ಕಂದ್ಲ. ಆ 6 ಜನಕ್ಕೂ ಲೀಡರ್ ಯಾರು ಗೊತ್ತಾ? ಯಾರು? ಈ ಕನಕಪುರದಲ್ಲಿ ಮಂಜುಳಾ ಸೌಂಡ್ ಸಿಸ್ಟಮ್ ಅನ್ಕೊಂಡು ಮೈ ಸೆಟ್ ಇಟ್ಕೊಂಡವನಲ್ಲ, ಕ್ಯಾನ್ ನರಸಿಂಹ ಅಂತ. ಕ್ಯಾನ್ ನರಸಿಂಹ? ಅವನು ಕಂದ್ಲ. ಓಹೋ. ಸರಿ 6 ಜನ ಇಂಟ್ರಿಗೆ ಬಂದವರು ಬೆಂಗಳೂರಲ್ಲಿ ರೂಮ್ ಮಾಡೋಕೆ ಅಂತ ಎಲ್ಲ ಹೋಟ್ಲನ್ನು ಹುಡುಕಿ ಹೋಗವ್ರೆ. ಎಲ್ಲೋ ರೂಮ್ ಸಿಕ್ನಿರಕ್ಕಲ್ಲ. ಕೊನೆಗೆ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಅಂತ 21 ಅಂತಸ್ತಂತ ಬಿಲ್ಡಿಂಗ್ ಅದೇ ಗೊತ್ತಾ? ಗೊತ್ತಂತ ಹೇಳು. ಅಲ್ಲಿ ರೂಮ್ ಸಿಕ್ಬಿಟ್ಟದೆ. ಮುಂಡತಾವ್ ಗ್ರಾಚಾರವ ಏನೋ ಕೆಳಗೆ ರೂಮ್ ಸಿಕ್ತೆ ಇವ್ರಿಗೆ 21 ಅಂತಸ್ತು ತುದಿಲ್ ಸಿಕ್ಬಿಟ್ಟದಕ್ಕಲ್ಲ ಮಾಡಿ ಮೇಲೆ. ಅಲ್ಲಿಗೆ ಹತ್ಬೇಕು ಅಂದ್ರೆ ಲಿಫ್ಟಲ್ಲೇ ಹೋಗ್ಬೇಕು, ಲಿಫ್ಟಲ್ಲೇ ಎಳಿಬೇಕು ಕಂದ್ಲ ಕರಿಯಣ್ಣ. ಮೆಟ್ಲತ್ಕ ಹೋಯ್ತೀನಿ ಅಂದ್ರೆ 1,500 2,000 ಮೆಟ್ಲಾಯ್ತವೆ. ಸರಿ ಇವರು ರಿಸೆಪ್ಷನ್ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟು ರೂಮ್ ಬುಕ್ ಮಾಡ್ಕೊಂಡು ಸಪ್ಲೈಯರ್ನ ಕ್ಲೀನರ್ನ ಕರ್ಕೊಂಡು ಲಗೇಜ್ ಎಲ್ಲ ನಡೆಸ್ಕೊಂಡು ಲಿಫ್ಟ್ ಅಲ್ಲಿ ಹೋಗ್ಬಿಟ್ಟು 21ನೇ ಅಂತಸ್ತು ತುದಿಲಿ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಮಾಡ್ಕೊಂಡು ಊಟ ಉಪಚಾರ ಎಲ್ಲ ಮುಗಿಸ್ಕೊಂಡು ಬರ್ಲೇ ಆಗ್ಲೇ 10 ಗಂಟೆ ಹೋಗದೆ 11 ಗಂಟೆ ಹೊತ್ತಿಗೆ ಇಂಟ್ರಿಗೆ ಹೋಗ್ಬೇಕು ಅಂದ್ಬಿಟ್ಟು ಲಿಫ್ಟ್ ಅಲ್ಲಿ ಇಳಿಬಿಟ್ಟು ಇಂಟ್ರಿಗೆ ಹೋಗೋರಕಂದ್ಲ. ಆ ಇಂಟ್ರು 1 ಗಂಟೆ ಹೊತ್ಕೊಂಡು ಮುದೋಗ್ಬಿಟ್ಟದೆ. ಆ ಇಂಟ್ರು ಮಾಡೋನು ಹೇಳದ್ನಂತೆ 6 ಜನಕ್ಕೂ ಏನಂತ? ನೋಡ್ರಯ್ಯ ನಾಳಕ್ ಬರೋಗ್ರಯ್ಯ, ಯಾರು ಪಾಸ್ ಆಗಿದ್ದೀರಿ, ಯಾರು ಕೆಲಸ ಸಿಕ್ಕದೆ ಸಿಕ್ತಿಲ್ಲ ಅಂತ ಹೇಳ್ತೀನಿ ಅಂತ ಅನ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟನಕಂದ್ಲ. ಸರಿ 6 ಜನ ಈಚೆ ಬಂದು ಯೋಚನೆ ಮಾಡೋದು. ನೋಡ್ರಲ್ಲ ನಮ್ ಹೋಗ್ಬಿಟ್ಟು ರೂಮ್ಗೆ ರೆಸ್ಟ್ ಹಾಕಮ್ಮ, ಈಗ 12 ಗಂಟೆ 1 ಗಂಟೆ 4 ಗಂಟೆ ಏನು ಕೂತ್ಕೊಂಡು ಬೆಂಗಳೂರು ಸುತ್ತಕ್ಕಾಗೋದಿಲ್ಲ, ಈಗಾಗಲೇ ಸುಸ್ತಾಗ್ಬಿಟ್ಟಮ್ಮ ಇಂಟ್ರಿಗೆ ಬಂದು ಅಂತ ಅನ್ಬಿಟ್ಟು ಹೋಟ್ಲು ತಕ ಬಂದ್ಬಿಟ್ಟು ಲಿಫ್ಟ್ ಪ್ರೆಸ್ ಮಾಡೋರಕಂದ್ಲ. ಮ್ಯಾಕ್ ಹತ್ ಮಾಡ್ಬಿಟ್ಟು ಹಾಳಾದ್ದು ಕರೆಂಟ್ ಹೊಂಟೋಗ್ಬಿಟ್ಟು ಲಿಫ್ಟ್ ಆನ್ ಆಯ್ತಾ ಇಲ್ಲ. ಅಲ್ಲೇ ಅಮ್ಮ ಕೂತಿದ್ಲಲ್ಲ ರಿಸೆಪ್ಷನ್ ಅಲ್ಲಿ, ಅವ ಅಮ್ಮನ ಕೇಳೋದಂತ ಅಮ್ಮ ಕರೆಂಟ್ ಇಲ್ವಲ್ಲ, ಈಗ 12 ಗಂಟೆ 1 ಗಂಟೆ ಆಗದೆ, ಕರೆಂಟ್ ಎಷ್ಟೊತ್ತು ಬಂದದ್ದು, ಲಿಫ್ಟ್ ಅಲ್ಲಿ ನಾವು ಯಾಕೆ ಹೋಗ್ಬೇಕು ಅಂತ ಕೇಳೋರಕಂದ್ಲ. ಅದಕ್ಕೆ ಅಮ್ಮ ಹೇಳ್ದಂತೆ ನೋಡ್ರಪ್ಪ ಈಗ 1 ಗಂಟೆ ಆಗದೆ, ಸಾಯಂಕಾಲ 7 ಗಂಟೆ 8 ಗಂಟೆ ಐತೆ ಕರೆಂಟ್ ಬರೋದು, ನಡ್ಕೊಂಡ್ ಹೊಂಟಾಗಿ ಮೆಟ್ಲತ್ತಿ ಮ್ಯಾಕೆ ಅಂತ ಅನ್ಬಿಟ್ಟವಳೆ. ಏನು ಬೇವ್ತು ಹೋದ್ರು ಸುಸ್ತಾಗೋದ್ರು ಮೂರ್ಛೆ ಹೊಂಟೋದ್ರು. ಅಲ್ಲಲ್ಲ 1,500 2,000 ಮೆಟ್ಲಾಯ್ತವೆ, ಹೆಂಗಪ್ಪ ಹತ್ತದು, ಮೈ ಕೈಲ ನೋವತ್ಕತ್ತದೆ, ಬೇವ್ತೋಯ್ತಿಮಿ, ಸುಸ್ತಾಗೋಯ್ತಿಮಿ, ತಲೆ ತಿರ್ಗಿ ಬಂದ್ಬಿಡ್ತದೆ, ಹಂಗೆ ಹಂಗೆ ಅನ್ಕೊಂಡು ಎಲ್ಲ ವ್ಯಥೆ ಪಡ್ತಾವ್ರ. ಯಾಕಂದ್ಲ 6 ಜನದಲ್ಲಿ ಒಬ್ಬ ಬುದ್ಧಿವಂತ ಇದ್ನಂತೆ ರವಿ ಅನ್ಬಿಟ್ಟು, ಅವನು ಎಲ್ಕ ಹೇಳದ್ನಂತೆ. ಏನಂತ ಹೇಳ್ದ? ನೋಡ್ರಲ್ಲ ನಮ್ ಮೆಟ್ಲತ್ತು ಶ್ರಮ ಗೊತ್ತಾಗೋಕಿಲ್ಲ, ಹಂಗೆ ಎಲ್ಲ ಒಂದ್ ದೊಡ್ಡ ಕತೆ ಹೇಳ್ಕೊಂಟಮ್ಮ, ಆಗ ಶ್ರಮ ಗೊತ್ತಾಗೋದಿಲ್ಲ, ಮೈ ಕೈ ನೋವು ಗೊತ್ತಾಗೋದಿಲ್ಲ, ಬರ್ರಿ ಅನ್ಕಂದು ಎಲ್ಲ ಕತೆ ಹೇಳು ಶುರು ಮಾಡ್ಕಂದ್ರ ಅಂತಕಂದ್ಲ. ಆಗ ಕೆನ್ ನರಸಿಂಹ ಅವನಲ್ಲ, ಕೆನ್ ನರಸಿಂಹ ಅವನಿಗೊಂಚೂರು ಬಿಕ್ಲ ಅಂತಕಲ್ಲ, ಬಿಕ್ಲುನ್ಗೆ 5 ಜನ ಹೇಳೋರ ಬಾಕಿ ಅವರು. ಏನಂತ ಹೇಳಿದ್ರು? ಅವನು ಗಂಟ್ಕೊಂಡ ಕ್ವಾದ್ಲಿಸ್ಕೊಂಡ್ ಬಿಕ್ಲಿಸ್ಕೊಂಡ್ ಗಂಟ್ಕೊಂಡ್ ಮಾತಾಡೋನಂತೆ ಅನ್ಕಂದು ಅವನಿಗೆ ಕಂಡೀಷನ್ ಆಗ್ತಾವ್ರ 5 ಜನವೇ. ಏನಂತಣ್ಣ? ನೋಡ್ಲ ಕೆನ್ ನರಸಿಂಹ, ನಾವು 5 ಜನ ಕತೆ ಹೇಳ್ತೀವಿ, ನೀವು ಮಧ್ಯದಲ್ಲಿ ಕ್ವಾದ್ಲಿಸ್ಕೊಂಡ್ ಬಿಕ್ಲಿಸ್ಕೊಂಡ್ ಮಾತಾಡಬೇಡ, ಸುಮ್ ಬಾಯಿ ಮುಚ್ಕೊಂಡ್ ನಾವ್ ಹೇಳು ಕತೆ ಕೇಳ್ಕಬ, ಮಧ್ಯದಲ್ಲಿ ನಾನು ಮಾತಾಡಿದ್ರೆ ತಲೆ ಮೇಲೆ ಹೊಡೆದಾಕ್ಬಿಡ್ತೀನಿ, ಕೆಳಗೆ ತಳ್ಬಿಡ್ತೀನಿ, ಹಂಗೆ ಹಿಂಗೆ ಅನ್ಕೊಂಡು ಎದುರಿಸ್ಬಿಟ್ಟವ್ರ. ಯಾಕಂದ್ರೆ 5 ಜನವೇ ಆಯ್ತು. ಕೆನ್ ನರಸಿಂಹ ಆಯ್ತು ಅನ್ಕಂದು ಮಾತಾಡೋದಿಲ್ಲ ನಡ್ರಲ್ಲ ಅನ್ಕಂದು ಇವನು ಒಪ್ಕೊಬಿಟ್ಟವನೆ. ಸರಿ 5 ಜನದಲ್ಲಿ ಒಬ್ಬ ಕತೆ ಶುರು ಮಾಡ್ದಂತಕ್ಕಂತ. ಏನು 30-40 ಮೆಟ್ಲು ಹತ್ತವ್ರೆ 2 ಅಂತಸ್ತ. ಈ ಕೆನ್ ನರಸಿಂಹ ತಡ್ಕೋಕಂದಿಲ್ಲ, ಏನೋ ಹೇಳಕೋಯ್ತಾನೆ ಬಿಕ್ಲಿಸ್ಕೊಂಡು. ಏನಂತ ಮಾತಾಡಿದಣ್ಣ? ನೋಡ್ರಲ್ಲ
ನನ್ ಮಾತ್ ಕೇಳಿ ಮುಂಡತವಿ ಅಂತ ಅಂದ್ಬಿಟ್ಟವ್ ಯಾಕಂದ್ಲ ಈ ಕತೆ ಹೇಳ್ತಿದ್ನಲ್ಲ ಕ್ವಾಪತ್ಬಿಡ್ತು ಅಲ್ಲ ಅಷ್ಟು ಬಗೆಲ್ಲ ನಮಗೆ ಮಧ್ಯದಲ್ಲಿ ಬಿಕ್ಲಿಸ್ಕೊಂಡ್ ಕೊದ್ಲಿಸ್ಕ ಮಾತಾಡ್ಬೇಡ ಅಂತ ಕೆನ್ನರ್ಸೆ ಮುನ್ಗೆ ಹಂಗ ಮುಂಡತ್ತದು ಬಾಯಿ ಹಾಕ್ಬಿಟ್ಟು ಮಧ್ಯದಲ್ಲಿ ಕತೆ ಎಲ್ಲ ಬಾಳ್ಗೆಸ್ಬಿಟ್ನಲ್ಲಪ್ಪ ಅಂದ್ಬಿಟ್ಟು ಎಲ್ಲ ಬೈಕ್ ಶುರು ಮಾಡ್ಕೊಬಿಟ್ಟರು ಅಯ್ಯೋ ಕಪ್ಪಿ ಮುಂಡತ್ತದೆ ಬಿಕ್ಲಿಸ್ಕ ಮಾತಾಡ್ಬೇಡ ಕೊದ್ಲಿಸ್ಕ ಮಾತಾಡ್ಬೇಡ ಅಂದ್ರು ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟು ಕತೆ ಎಲ್ಲ ಮರ್ಸ್ಬಿಟ್ಟಲ್ಲೋ ನಮ್ ಸರ ಮೇಲೆ ಅರ್ಥ ಮಾಡ್ಬಿಟ್ಟಲ್ಲೋ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ಬೈಕ್ ಶುರು ಮಾಡ್ಕೊಬಿಟ್ಟವ್ರ ಯಾಕಂದ್ಲ ಕೆನ್ನರ್ಸಿಮ್ನ ಸರಿ ಕೆನ್ನರ್ಸಿಮ್ನು ಸುಮ್ನ ಆಗ್ಬಿಟ್ಟು ಹೆಂಗಾರ ಹಾಳಾಗ್ರಿ ಮುಂಡತ್ತವಿ ಅನ್ಕೊಂಡು ಇವ್ನು ಏನೇ ಹೇಳಕ್ ಹೋಯ್ತಾನೆ ಬೋದ್ಬಿಟ್ಟು ಸುಮ್ನಿಸ್ಬಿಟ್ರಲ್ಲ ಹೆಂಗಾರ ಯಾಕೆ ಕುಟ್ಟೋಗಿ ಏನ್ಬಿಟ್ಟು ಇವನು ಸುಮ್ಮಾಗ್ಬಿಟ್ಟಕಂದ್ಲ ನರಸಿಂಹ ಸರಿ ಒಬ್ಬನ ಕತೆ ಮುಗೀತು ಎರಡನೇ ಶುರು ಮಾಡ್ಕಂದಂತೆ ಇನ್ನೊಂದ್ 4-5 ಅಂತಸ್ತ ಮ್ಯಾಕ್ ಹತ್ತವ್ರ ಯಾಕಂದ್ಲ ಕೆನ್ ನರಸಿಂಹನ್ಗೆ ತಡ್ಕೋಕ್ ಕಾಣಿಲ್ಲ ಇವನು ಜೋರಾಗೆ ಶುರು ಮಾಡ್ಕೊಬಿಟ್ಟಾನ 5 ಜನಕ್ಕೂ ಬೈಕಂದು ನೋಡಿ ಲೋಪರ್ ಬೋಟಿ ಐಕ್ಲಾ ನನ್ ಮಾತ್ ಕೇಳಿಲ್ಲರ ಭಾಳ ಗೇಟೋಯ್ತೀರಿ ಅನ್ಕೊಂಡ್ ಪುನಃ ಶುರು ಮಾಡ್ಕೊಬಿಟ್ಟಾನಕಂದ್ಲ 5 ಜನಕ್ಕೂ ತಿಕ್ಲು ಏನ್ ರೈಜ್ ಆಗ್ಬಿಟ್ಟು ಏನು ಮುಂಡತ್ತದ್ದೆ ನಾ ಮಾತಾಡ್ಬೇಡ 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 ಅಂತ ಅಷ್ಟ ಬೋದಿ ಅಷ್ಟು ಬಗೆಲಿ ಹೇಳಿದ್ರು ಮಧ್ಯದಲ್ಲಿ ಮಾತಾಡ್ಬಿಟ್ಟು ಯಾಕೆ ಕುಡಿಸ್ತಾದಿಯ ಕತೆ ಎಲ್ಲ ಹಂಗೆ ಹಿಂಗೆ ಅನ್ಕೊಂಡು ಎಲ್ಲ ತಲೆ ಮೇಲೆ ಹೊಡೆದಾಕ್ಬಿಟ್ಟಾರ ಯಾಕಂದ್ಲ ಮಾತಾಡಿಯ ಇನ್ನೊಂದ್ಸಲ ನೀನು ಬಿಕ್ಲಿಸ್ಕ ಮಾತಾಡಕ್ ಹೋದ್ರೆ ಕೆಳಗೆ ತಳ್ಬಿಡ್ತೀನಿ ನಿಮ್ಮ ಮಟ್ಟಿಯ ಜೊತೆ ನಮ್ಮ ಜೊತೆ ಇಂಟ್ರಿಗೆ ಬರ್ಲಿಲ್ಲ ಅಂತ ಹೇಳ್ಬಿಡ್ತೀನಿ ಹಂಗೆ ಹಿಂಗೆ ಅನ್ಕೊಂಡು ರಪ್ಪ ತಲೆ ಮೇಲೆ ಹೊಡೆದಾಕ್ಬಿಟ್ಟಾರ ಯಾಕಂದ ಸರಿ ಕೆನ್ನರ್ಸಿನ ಮೇ ಹತ್ಕೊಂಡು ಗಾಂಡನ ಸೀಟ್ಕೊಂಡು ಹೆಂಗಾರ ಯಾಕೆ ಕೊಟ್ಟೋಗಿ ಬಿಡತ್ತವ್ಯ ನಾನೇನೋ ಹೇಳಕ್ ಬಂದ್ರೆ ನನ್ನ ಹೊಡೆದಿರ ಬೋದಿರ ಅನ್ಕೊಂಡು ಸುಮ್ನಾಗ್ಬಿಟ್ಟವನ ಕನ್ಲ ಕರಿಯಣ್ಣ ಇವನೇನ ಕೆನ್ನರ್ಸಮ ಹೇಳಕ್ ಹೋಯ್ತಾನ ಹೇಳಕ್ ಕೊಡ್ತಾ ಇಲ್ಲ ಕನ್ಲ ಬೋದ್ಬಿಟ್ಟು ಸುಮ್ನಾಗ್ಬಿಟ್ಟವನ ಇವನುವೆ ಸರಿ ಬಾಕಿ ಅವ್ರು 3 ಜನ ದೊಡ್ಡ ಕತೆ ಹೇಳ್ಕಂದು 21 ಅಂತಸ್ತ ಪೂರೈಸುದ್ರಕಲ್ಲ ಏನ್ ಇವ್ರಿಗೂ ಸುಸ್ತಾಗ್ಬಿಟ್ಟು ಮೈ ಕೈ ಎಲ್ಲ ಬೇವ್ತೋಗ್ಬಿಟ್ಟು ಬಟ್ಟೆ ಎಲ್ಲ ಬೇವ್ರ ನೀರಿಗೆ ಅಜ್ಜೋಗ್ಬಿಟ್ಟು ಏನು ಟೆರೆಸ್ನ ಹೊರಿಕಂದು ಕೂತ್ಬಿಟ್ಟಾರ ಯಾಕಂದ್ಲ ಉಸಿರು ಇಕ್ಕಂದು ಆಗ ಕೆನ್ನರ್ಸಿಮ ಕಣ್ಣು ಬಿದ್ಬಿಟ್ನಲ್ಲ ಇವ್ರಿಗೆ ಆಗ 5 ಜನದಲ್ಲಿ ಒಬ್ಬ ಶುರು ಮಾಡ್ಕಂದಂತ ಕೆನ್ನರ್ಸಿಮನ್ಗೆ ಏನಂತ ಅದೇನೋ ಮಧ್ಯದಲ್ಲಿ ಬಾಯ್ ಹಾಕಂದು ಬ್ಯಾ 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 ಅಂತ ಬಾಳ್ಗಡಿಸಿದಲ್ಲ ಕಥೆಯಲ್ಲನೆ ಅದೇನು ಈ ಬೊಗಳು ಬಿಟ್ಟು ಸಾಯಿ ಅನ್ಕೊಂಡ್ ಬೆದ್ರಿಸ್ಬಿಟ್ಟಾರ ಯಾಕಂದ ಕೆನ್ನರ್ಸನ್ ಪಾಪ ಪಿತ್ತನ್ ಹತ್ಕತ್ ನಿಂತಿತ್ತು ಅವನು 5 ಜನಕ್ಕೂ ಬೊಯ್ಕಂಡ್ ಶುರು ಮಾಡ್ಕಂದಂತೆ ಹಲಕನ ಲೋಪರ್ ಬಡತ್ತವಿಯಾ ಬೀಗದಷ್ಟ ಕೆಳಗೆ ಬಿಟ್ಬಿಟ್ಟಾನ ಏನಂತಕ್ಕಂದ್ಲ ಇವನ್ ಮಾತ ಕೇಳ್ಬಿಟ್ಟು 5 ಜನಕ್ಕೂ ಉಸಿರು ಕಟ್ಟಂಗ ಆಗ್ಬಿಟ್ಟು ಅಲ್ಲೇ ಗ್ಯಾನ್ ಕೊಟ್ಟಂಗ ಆಗ್ಬಿಟ್ಟು ಅಲ್ಲೇ ಮಕ್ಕಳ ಉಂಟೋದ್ರಂತಕ್ಕಂದ್ಲ ಬತ್ತಿನ ಕಾರಣ ಗದ್ದಿ ನೀರ್ ಕಟ್ಬೇಕು ಲೋ ಕರಿಯಣ್ಣ ಏನಣ್ಣ ಯಾವ ನೀರ್ ಕಟ್ಟಿಲ್ಲ ಈ ಸರ್ಕಾರದವ್ರು ಇರು ನೀರೆಲ್ಲನೆ ತಮಿಳ್ನಾಡಿಗೆ ಬಿಟ್ಬಿಟ್ಟು ವಿಮಾನದಲ್ಲಿ ಮೋಡ ತರಿಸಿ ಮಳೆ ಒಯ್ಸ್ತೀವಿ ಅನ್ಬಿಟ್ಟು ರೈತರ ಯಾಕೆ ಕುಡ್ಸ್ಬಿಟ್ಟಾರ ಯಾಕಂದ್ಲ ಮಾಡುವಿಲ್ಲ ಮಳುವಿಲ್ಲ ಹೋಗ್ಲಿ ಅಂದ್ರೆ ಇರು ಪಂಪ್ ಸೆಟ್ ಕರೆ ನೆಟ್ ಕರೆಂಟ್ ಕೊಟ್ಟಾರ್ಲ ಹಳ್ಳಿಗೆಲ್ಲ ಅರ್ಧ ಕರೆಂಟ್ ಪೇಟೆಗೆಲ್ಲ ಪೂರ್ತ ಕರೆಂಟ್ ಮಿಷಿನ್ ಮನೆ ಮೋಟ್ರಿಗೆಲ್ಲ ಸಿಂಗಲ್ ಪೇಜ್ ಕೇಳು ಹಳ್ಳಿಗೆಲ್ಲ ಅರ್ಧ ಕರೆಂಟ್ ಪೇಟೆಗೆಲ್ಲ ಪೂರ್ತ ಕರೆಂಟ್ ಮಿಷಿನ್ ಮನೆ ಮೋಟ್ರಿಗೆಲ್ಲ ಸಿಂಗಲ್ ಪೇಜ್ ನೆಟ್ ನ್ಯಾರ ಕರೆಂಟ್ ಕೊಡ್ದೆ ಕರೆಂಟ್ ಬಿಲ್ಲ ಜಾಸ್ತಿ ಮಾಡಿ ರೈತರ ಪ್ರಾಣ ಇಂಥವ್ರಲ್ಲ ಸರ್ಕಾರದವರು ನೆಟ್ಟಿನಾರು ಕರೆಂಟ್ ಕೊಡ್ದೆ ಕರೆಂಟ್ ಬಿಲ್ಲ ಜಾಸ್ತಿ ಮಾಡಿ ರೈತರ ಪ್ರಾಣ ಇಂಥವ್ರಲ್ಲ ಸರ್ಕಾರದವರು ಮನೆ ಹಾಳಾಗ ಏನಣ್ಣ ಸರ್ಕಾರಕ್ಕೆ ಸವಾಲಾಗ್ತಾ ಇದೆಯೋ ಇನ್ನೇನ್ಲ ಮತ್ತೆ ಕರಿಯಣ್ಣ ಕರೆಂಟ್ ನ ಸರಿಯಾಗಿ ಕೊಡ್ತಾ ಇದ್ರು ಕರೆಂಟ್ ಬಿಲ್ ಮಾತ್ರ ಜಾಸ್ತಿ ಮಾಡ್ತಾರೆ ಯಾಕಂದ್ಲ ಸರ್ಕಾರದವರು ಹಳ್ಳಿ ರೈತರು ಯಾರು ತಲೆ ಹೊಡಿಬೇಕಲ್ಲ ಅದು ಅಲ್ಲದೆ ಮೋಟ್ರಿಗೆಲ್ಲ ರಾತ್ರಿ 10-11 ಗಂಟೆ ಮೇಲೆ ಕರೆಂಟ್ ಕೊಡ್ತಾರೆ ಮಧ್ಯರಾತ್ರಿಲಿ ಎಂಡ್ರು ಮಕ್ಕಳೆಲ್ಲ ಅಪೇಪೇರಿ ಹೆಂಗೆ ಅಟ್ಟಿಲಿ ಬಿಟ್ಬಿಟ್ಟು ಒಬ್ಬನಿಗೊಬ್ಬನೇ ಮಸಾಣದಲ್ಲಿ ಎಣಕ್ ಆದಂಗೆ ಬೆಳಗಾನ ನಿದ್ಗೆಟ್ಕೊಂಡು ಸೊಳ್ಳೆ ಕಾಡ್ತಲ್ಲಿ ಸರತ್ತು ಸಂರಾತ್ರಿ ಎಂದೇ ಯಾವ ಕಷ್ಟ ಬೀಳ್ತಾವನೆ ಗೊತ್ತಾ ನಮ್ಮ ರೈತ ರಾತ್ರಿ ಹೊತ್ತಾದ್ರೂ ಕರೆಂಟ್ ಬೆಳಗಾನ ಕೊಟ್ಟಾರಲ್ಲ ಸರ್ಕಾರದವರು ಬೆಳ್ಕರಿ ಇವತ್ತು ಅದೆಷ್ಟೆಲ್ಲ ಕರೆಂಟ್ ಹೋಗಿ ಅದೆಷ್ಟೆಲ್ಲ ಬಂದದೋ ಮಿಷಿನ್ ಮನೆಗೂ ತೋಟಕ್ಕೂ ತಿರುಗು ರೈತನಿಗೆ ಗೊತ್ತು ಕನ್ಲ ಕಣ ಈ ಹಾಳಾದ ಕರೆಂಟ್ ನಿಂದ ಇತ್ತಾಗ ನೆಮ್ಮದಿಯಾಗಿ ಎಂಡ್ರು ಮಕ್ಳಲ್ಲಿ ಮಲಿಕೊಳಂಗೂ ಇಲ್ಲ ಅತ್ತಾಗ ತೋಟದಲ್ಲಿ ನೀರ್ನು ಕಟ್ಟಂಗಿಲ್ಲ ನಮ್ ಹೆಂಡ್ತಿರ್ಗೂ ತೊಟ್ಲು ಆಸೆ ಇರೋದಿಲ್ವಣ ಆಸೆ ಯಾರಿಗಿರೋದಿಲ್ಲ ಹಂಗಾರೆ ನಿಂಗೂ ಅನುಭವ ಆಗದೇನು ಹ್ಞೂ ಕಂದ ಲೋ ಕರಿಯಣ್ಣ ಏನಣ್ಣ ಈ ಕರೆಂಟ್ ಮಾಡೋ ಕೆಲ್ಸಕ್ಕೆ ನಮ್ಮೂರ್ದೊಂದ್ ಕತೆ ಆಯ್ತು ಕಂದ ಏನಾಯ್ತಣ್ಣ ಹಿಂಗೆ ನಮ್ಮೂರ್ನಲ್ಲಿ ದೊಡ್ಡ ಇದನ್ ಮಗ ಚಿಕ್ಕ ಇದ ಅಂತ ಇದ್ನ ಕಂದ ಅವ್ರಿಗೆ ಮದುವೆ ಮಾಡುದು ಅಷ್ಟು ಪ್ರಸ್ತ ಬೇರೆ ಮಟ್ಟುವಾಗ ಆಗಿರ್ನಿಲ್ಲ ಇವತ್ತಾದ್ರೂ ಮಾಡ್ಕಮ್ಮ ಅಂದ್ರೆ ಅವತ್ತೇ ಅವ್ರ ಅಪ್ಪ ನೀರ್ ಕಟ್ಟೋಗ್ಲ ಮಗ ತೋಟಕ್ಕೆ ಏನ್ಬಿಟ್ಟವನೆ ಏನ್ ಚಿಕ್ಕ ಇದಂಗೆ ಬಾಳ ದುಃಖ ಒತ್ತರಿಸ್ಕ ಬಂದ್ಬಿಡ್ತದಕ್ಕಂದ ಅದ್ಯಾಕಣ್ಣ ಅದ್ಯಾಕೆ ಅಂದ್ರೆ ಎಂಡ್ರು ಬಂದು 1 ವಾರದಿಂದ ಮುನ್ಸ್ಕೊಂಡಿದ್ದೋಳು ಒತ್ತಾರೆ ತಾನೇ ನಗ್ನಗ್ತಾ ಮಾತಾಡ್ಸ್ಬಿಟ್ಟಿದ್ಲು ಇವತ್ತಾದ್ರೂ ನೆಮ್ಮದಿಯಾಗಿ ಕಾರ್ಯ ಆಯ್ತದೆ ಅಂತ ಕುಸಿಲಿದ್ನಕ್ಕಂದ ಆಗ ಅವ್ರ ಅಪ್ಪ ನೀರ್ ಕಟ್ಟು ಅನ್ನಲ್ಲ ಅದಕ್ಕೆ ಅವ್ರ ಅಪ್ಪನ್ನು ಬೈಕಂದು ಗೋಣಿಕಂದು ಎಡ್ತಿಯ ಎಚ್ಚರಗಿರು ಅಂದ್ಬಿಟ್ಟು ಗುದ್ಲಿಯ ತಕ್ಕಂದು ತೋಟಕ್ಕೆ ಹೋಗಿ ಮಿಷಿನ ಸ್ಟಾರ್ಟ್ ಮಾಡ್ಬಿಟ್ಟು ಮುಂದಕ್ಕೂ 3 ಅಜ್ಜೆ ಇಟ್ನಕ್ಕಂದ ಅಷ್ಟೊತ್ತಿಗೆ ಯಾಕೆ ಕೊಟ್ಟೋದ್ ಕರೆಂಟ್ ಹೊಂಟೋಯ್ತು ಇನ್ನೇನ್ ಬೆಳಗನ ಕರೆಂಟ್ ಬರೋದ್ ಕಾಣಿ ಅನ್ಕೊಂಡ್ ಮನೆಗ್ ಬಂದ್ಬಿಟ್ಟು ಎಂಡ್ರು ಮಗ್ಲಲ್ಲಿ ಮನಿ ಕನ್ನವನಕ್ಕಂದ ಚಿಕ್ಕ ಇದ ಅಷ್ಟೊತ್ಕ ಅವ್ರ ಅಪ್ಪ ಕೂಕಂದವನೆ ಏನಂತ ಅವ್ರಪ್ಪ ಎದ್ದೋಗ್ಲ ಮಗ ಕರೆಂಟ್ ಬತ್ತು ನೀರ್ ಕಟ್ಟೋಗು ಮಿಸ್ ಮನೆ ತಕ ಹೋಗಿ ಅಂತ ಅನ್ಬಿಟ್ಟವನಕ್ಕಂದ್ಲ ತಿರ್ಗಾ ಹೋಗಿ ಮಿಷಿನ್ ಮನೆ ತಕ ಸ್ಟಾರ್ಟ್ ಮಾಡ್ಬಿಟ್ಟು ನೀರ್ ಬಿಟ್ಟು ಕಟ್ಟ ಕಿತ್ತಿ ಹಾಕೋದ್ಕ ಕರೆಂಟ್ ಪುನಃ ಪೋಯಕಂದ್ಲ ಹಿಂಗೆ ಬೆಳಗನ ತೋಟಕ್ಕೂ ಮಿಷಿನ್ ಮನೆಗೂ ತೋಟಕ್ಕೂ ಮಿಷಿನ್ ಮನೆಗೂ ತಿರುಗಿ ಸಾಕಾಗೋಯ್ತು ಕಂದ್ಲ ಚಿಕ್ಕ ಇದನ್ಗೆ ಏನ್ ಕ್ವಾಪ ದೊಡ್ಡದಾಗೆ ಬಂದ್ಬಿಡ್ತು ಕಂದ್ಲ ಎರ್ತಿಗೆ ಹೇಳ್ತಾವನ ಎತ್ ಕಮ್ಮಿ ಚಾಪೆ ತಿಂಬ ಹಾಳಾದ್ ಕರೆಂಟು ನೆಮ್ಮದಿ ಕೊಡಲ್ದು ನೆಟ್ಟಿಗೆ ಮನಗಿಸ್ಕೊಡಲ್ದು ನಮ್ಮ ಅಪ್ಪನು ನಿನ್ನ ಹತ್ರ ನೆಮ್ಮದಿಯಾಗಿ ಮನಗಕ್ ಬಿಡಲ್ಲ ಅನ್ಕಂದು ಅಲ್ಲೇ ಮನಿಕಮ್ಮ ತೋಟದಲ್ಲಿ ಅನ್ಕಂದು ನೀರ್ ಕಟ್ಟಕೋದ್ನಂತ ಎರ್ತಿ ಕರ್ಕಂದು ಕಂದ್ಲ ಹಂಗೆ ಗಂಡ ಎರ್ತಿಗೂ ನೆಮ್ಮದಿ ಕೊಡಲ್ದು ಕಂದ್ಲ ಕರೆಂಟು ಲೋ ಕರಿಯಣ್ಣ ಏನಣ್ಣ ಈ ಸ್ಟಾರ್ಟ್ ಅಂತ ತಮಾಸೆ ಗ್ಯಾಪ್ನ ಬತ್ತು ಕಂದ್ಲ ಏನಣ್ಣ ಅದು
ಎಲ್ಲಾ ದೇಶದ ವಿಜ್ಞಾನಿಗಳು ಸೇರ್ಕೊಂಡು ಒಂದ್ 4-5 ಜನ ಕೂತ್ಕುವಂತ ಅಳ್ತಾ ಇದ್ದ ಒಂದ್ ಚಿಕ್ಕ ವಿಮಾನ ಕಂಡಿಡಿದ್ರಂತ ಕಂದ್ಲ. ಏನ್ ಎಲ್ಲಾ ವಿಜ್ಞಾನಿಗಳು ಬಂದು ವಿಮಾನವ ಸ್ಟಾರ್ಟ್ ಮಾಡ್ತಾರೋ, ವಿಮಾನ ಸ್ಟಾರ್ಟ್ ಆಯ್ತಾ ಇಲ್ಲ. ಏನ್ ಅಮೆರಿಕದ ವಿಜ್ಞಾನಿ, ರಷ್ಯಾದವನು, ಜಪಾನು, ಜರ್ಮನಿ, ಇರಾಕು, ಇರಾನು, ಫ್ರಾನ್ಸು, ಚೀನಾ, ಇಟಲಿ ಎಲ್ಲಾ ವಿಜ್ಞಾನಿಗಳು ಬಂದು ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಕಂದ್ಲ. ಸ್ಟಾರ್ಟ್ ಆಯ್ತಾ ಇಲ್ಲ. ಏನ್ ಎಲ್ಲಾ ವಿಜ್ಞಾನಿಗಳಿಗೂ ತಲೆ ಕೆಟ್ಟು ಕೆರೆಡೋಯ್ತು ಕಂದ್ಲ ಕರಿಯಣ್ಣ. ಅಲ್ಲ ನಾಮೇ ವಿಮಾನ ಕಂಡಿಡ್ದು ಬಿಟ್ಟು ನಮ್ ಕೈಲೇ ಸ್ಟಾರ್ಟ್ ಮಾಡೋಕ್ ಆಯ್ತಾ ಇಲ್ವಲ್ಲ, ಏನಪ್ಪ ಕಾಣಿ ಮಿಸ್ಟೇಕ್ ಆಗಿರೋದು ಕಾಣಲ್ಲ ಅನ್ಕಂದು ಏನ್ ಎಲ್ಲ ಬಂದು ವೈರು, ಟೈರು, ಪೆಟ್ರೋಲ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಆಗದೆ. ಏನ್ ವಿಜ್ಞಾನಿಗಳಿಗೆ ತಲೆ ಕೆಟ್ಟು ಕೆರೆಡ್ದೋಯ್ತು, ಎಲ್ಲ ಚೆನ್ನಾಗದ, ಸ್ಟಾರ್ಟ್ ಮಾತ್ರ ಆಯ್ತಾ ಅಲ್ವಲ್ಲ ಅನ್ಕಂದು ತಲೆಗೆ ಕೈ ಕೊಟ್ಕೊಂಡು ಕೆಳಕ್ ಕೂತ್ಕೊಂಡ್ರು ಕಂದ್ಲ. ಅಷ್ಟೊತ್ಕ ನಮ್ ಇಂಡಿಯಾ ದೇಶದವ್ನು ಹೋಗ್ಬಿಟ್ಟು ನಾನ್ ಸ್ಟಾರ್ಟ್ ಮಾಡ್ತೀನಿ ಅನ್ನಂತೆ. ಅಯ್ಯ ಮುಂಡತ್ತದೆ, ನಾಮೇ ಕಂಡಿಡ್ದ್ಬಿಟ್ಟು ನಮಗೆ ಸ್ಟಾರ್ಟ್ ಮಾಡೋಕ್ ಬರ್ತಾ ಇಲ್ಲ, ನೀನೇ ಸ್ಟಾರ್ಟ್ ಮಾಡುದು, ಹೋಗಿ ಕೆಲಸ ನೋಡುವ ಅಂತ ಬೆದರಿಸ್ಬಿಟ್ಟಾರ ಕಂದ್ಲ. ಆಗ ಪಕ್ಕದಲ್ಲಿದ್ದ ವಿಜ್ಞಾನಿ ಹೇಳ್ದಂತೆ ಒಂದ್ ಟ್ರೈ ಮಾಡ್ಲಿಕ್ಕೆ ಕೊಡ್ರೋ ಒಂದು ಅವಕಾಶ ಅನ್ಕಂದು. ಆಗ ಇಂಡಿಯಾದನು 10-15 ಜನ ವಿಜ್ಞಾನಿಗಳು ವಾಚರ್ಕೆ ಕರೆದ್ಬಿಟ್ಟು ಬಂದ್ರಿ, ಇಲ್ಲಿ ಒಂದ್ ಕಡೆಗೆ ಬೊಕ್ಸಿ ಇದ ಅಂತಂದಂತೆ ವಿಮಾನವ ಕಂದ್ಲ ಕರಿಯಣ್ಣ. ಸರಿ ಅದ್ರಂತೆ ಎಲ್ಲ ಬೊಕ್ಸುದ್ರಂತೆ. ಸರಿ ಈಗ ಇಳಿಸಿ ಅನ್ನಂತೆ, ಎಲ್ಲ ಇಳಿಸುದ್ರಂತೆ. ಈಗ ಸ್ಟಾರ್ಟ್ ಮಾಡಿ ಅನ್ನಂತೆ ಕಲ ಇಂಡಿಯಾದವನು. ಅವ್ರು ಹೋಗಿ ಎಲ್ಲ ವಿಜ್ಞಾನಿಗಳು ವಿಮಾನವ ಸ್ಟಾರ್ಟ್ ಮಾಡಿದ್ರಂತೆ. ವಿಮಾನ ಸ್ಟಾರ್ಟ್ ಆಗ್ಬಿಟ್ಟು ಮ್ಯಾಕೆ ಹಾರ್ಬಿಡ್ತಂತೆ ಕಂದ್ಲ. ಏನ್ ಕುಸಿಲಿ ಕುಂಡು ಕುಪ್ಪಳಿಸ್ತಾರೆ ಎಲ್ಲಾ ದೇಶ ವಿಜ್ಞಾನಿಗಳುವೆ. ಆಗ ಬಂದು ಇಂಡಿಯಾದವನ ಕೇಳಿದ್ರಂತೆ ಕಲ ಎಲ್ಲ, ಅಲ್ಲ ಕಣಯ್ಯ ನಾವು ವಿಜ್ಞಾನಿಗಳು ನಾವೇ ಕಂಡಿಡ್ಬಿಟ್ಟು ವಿಮಾನವ ನಮ್ ಕೈಲೇ ಸ್ಟಾರ್ಟ್ ಮಾಡೋಕ್ ಕಾಣಿಲ್ಲ, ನೀವು ಒಂದೇಟ್ಗೆ ಸ್ಟಾರ್ಟ್ ಮಾಡ್ಬಿಟ್ಟಲ್ಲ, ಯಾವ ದೇಶ ನಿಂದು, ಏನಿದ್ರು ಗುಟ್ಟು ಅಂತ ಕೇಳಿದ್ರಂತೆ ಕಂದ್ಲ. ಆಗ ಇಂಡಿಯಾದವನ್ ಅವ್ರಿಗೆಲ್ಲ ಹೇಳದ್ನಂತ ಕಂದ್ಲ ಕರಿಯಣ್ಣ. ಏನಂತ ಹೇಳಿದಣ? ಅಂತ ದೊಡ್ಡ ಗುಟ್ಟು ಏನೂ ಇಲ್ಲ, ವೆರಿ ಸಿಂಪಲ್ ಕೇಸು. ನಾನು ಭಾರತ ದೇಶದವನು ಕಣ. ನಮ್ ಭಾರತ ದೇಶದಲ್ಲಿ ಬಜಾಜ್ ಸ್ಕೂಟರ್ಗಳು ಅಂತವೆ, ನಮ್ ಕಡೆ ಬಜಾಜ್ ಸ್ಕೂಟರ್ಗಳು ಸ್ಟಾರ್ಟ್ ಆಗದೆ ಇದ್ರೆ ಹಿಂಗೆ ಬೊಕ್ಸಿ ಹೊಡೆದು ಸ್ಟಾರ್ಟ್ ಮಾಡ್ತೀನಿ, ಆ ಟೆಕ್ನಿಕಲ್ಲಿ ಉಪಯೋಗಿಸ್ತೀನಿ, ಯಾಕೆ ಆರ್ಬಿಡ್ತು ವಿಮಾನ ಅಂತಂದಂತೆ ಕಂದ. ಲೋ ಕರಿಯಣ್ಣ, ಏನಣ್ಣ ಹಿಂಗ ರೈಲ್ ಗತ್ತು ಕೇಳ್ಬಿಟ್ಟು 3 ಜನ ರೈಲ್ವೆ ಸ್ಟೇಷನ್ಗೆ ಹೋಗಾರ ಕಂದ್ಲ. ಸರಿ ಇವ್ರು ಹೋದ ಅರ್ಧ ಗಂಟೆ ಮೇಲೆ ರೈಲು ಬತ್ತು ಕಂದ್ಲ. 3 ಜನರಲ್ಲಿ 2 ರೈಲ್ ಮ್ಯಾಕ್ ಹತ್ತವ್ರೆ, ಇನ್ನೊಬ್ಬ ಬತ್ಬೇಕು ಅಂತ ಹೋಗೋದಕ್ಕೆ ರೈಲು ಮುಂದ್ ಕೊಂಟಾಗದ ಕಂದ್ಲ. ಏನ್ ಅವನು ರೈಲ್ ಓದುದ್ನೇ ನೋಡ್ಕೊಂಡು ಅಳ್ತವನಕ್ಕೆಲ್ಲ ತುಕ್ಕಿಸ್ಕೊಂಡು ಕೆಳಗಿದ್ದವನು. ಅಲ್ಲಿ ಸ್ಟೇಷನ್ ಮಾಸ್ಟರ್ ಇವ್ನು ಅಳುದ ನೋಡ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಕಾಪಿನಾರು ಕುಡಿಸ್ಮ ಅವ್ರು ಓದುದ್ನೇ ನೋಡ್ಕೊಂಡು ರೈಲ್ ಹೋಗಿ ಅರ್ಧ ಗಂಟೆ ಮ್ಯಾಲು ಅಳ್ತವನಲ್ಲ ಅನ್ಬಿಟ್ಟು ಅವ್ನ ತಕ್ಕ ಹೋಗ್ಬಿಟ್ಟು ಸಮಾಧಾನ ಮಾಡ್ದಂತ ಕಂದ್ಲ ಸ್ಟೇಷನ್ ಮಾಸ್ಟ್ರು. ಏನಂತ? ಅಳ್ಬೇಡ ಭಯ್ಯ ಅವ್ರಿಬ್ರು ಓದೋದ್ಕೆ ಏನು ತುಕ್ಕಿಸ್ಕೊಂಡು ಅಳ್ತಾ ಇದೆಯಲ್ಲ, ಅವ್ರಿಬ್ರು ಏನು ಸಾಯಕ್ ಹೋಗಿದ್ದಾರೆ, ಅವ್ರ ಊರು ತಾನೇ ಹೋಗಿರೋದು, ಫೋನ್ ಮಾಡು, ಕಾಗದ ಬರೀಲಾರ ಅವರೇ ಬರ್ತಾರೆ ಹಬ್ಬರಿ ದಿನಕ್ಕೆ ಬಾ, ಅವ್ರು ಓದೋದ್ ಕೇಳ್ಬೇಡ, ಬಾ ಸಮಾಧಾನ ಮಾಡ್ಕೋ, ಕಾಪಿ ಕುಡಿಯ ಬಾ ಅಂತ ಸ್ಟೇಷನ್ ಮಾಸ್ಟ್ರು ಅಳ್ತಾ ಇದ್ದವನ ಕರ್ನಂತ ಕಂದ್ಲ. ಅಳ್ತಾ ಇದ್ದವನಿಗೆ ಇನ್ನೂ ದುಃಖ ಒತ್ತರಿಸ್ಕ ಬಂದ್ಬಿಟ್ಟು ಜೋರಾಗಿ ಹೇಳಕ್ ಶುರು ಮಾಡ್ಕಂತ ಕಂದ್ಲ. ಯಾಕಂತೆ? ಅಲ್ಲ ಕಣಯ್ಯ, ಬೊಡ್ಡಿ ಐಕ್ಳಿಬ್ರು ಓದೋದ್ಕೆ ನಾನು ಹೇಳ್ತಾ ಇಲ್ಲ ಸಾ, ನಾನು ರೈಲ್ ಹೋಗ್ಬೇಕಾಯ್ತು, ನನಗೆ ಸೀಟ್ ಹಾಕೋಕೆ ಅಂತ ಮ್ಯಾಕ್ ಹೋಗ್ಬಿಟ್ಟು ಅವರೇ ಹೊಂಟಾಗೋರೆ, ನಾನು ಕೆಳಗ ನೋಡು ರೈಲ್ ಟಿಕೆಟ್ ಅಂತವದೆ ಅನ್ಕಂದು ಅಳಗ್ ಶುರು ಮಾಡ್ಕಂತ ಕಂದ್ಲ. ಲೋ ಕರಿಯಣ್ಣ, ಏನಣ್ಣ? ಈ ಮಂದ್ಗೆರೆಯಲ್ಲಿ ಸುಪ್ರಕಾಶ್ ಅಂತ ಅವನ ಕಂದ್ಲ ಬೇಕ್ರಿ ಮಾಡಿಕೊಂಡು ಆ ಮುಂಡತ್ತದು ಹುಟ್ಟುತ್ತವಿಂದ ಬರೀ ರಾಗಿ ಮುದ್ದೆ ಬಿಟ್ಟು ಬೇರೆ ಊಟನ ಮಾಡಿರ್ಲಿಲ್ವಂತೆ. ಅವನಿಗೂ ಮುದ್ದೆ ತಿಂದು 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 ಬಾಯೆಲ್ಲ ಸಪ್ಪಿಡ್ದೋಗ್ಬಿಟ್ಟು ಬೆಂಗಳೂರ್ಗಾರ ಹೋಗಿ ಬಾಗೆ ಬಾಡು ಬಳೆ ತಿನ್ಕ ಬರ್ಮ ಅನ್ಕಂದು ಏನ್ ಇವ್ನ್ ಭಾಗಕ್ಕೆ ಒಂದ್ ಇಲಾಖೆ ಬಂದಿತ್ತೇನೋ, ಅದ ಯಾರಿಗೋ 2,000ಕ್ಕೆ ಮಾರ್ಬಿಟ್ಟು ಬೆಂಗಳೂರಿಗೆ ಬಂದಕ್ಕಂದ್ಲ ಹೋಟ್ಲಿಗೆ. ಯಾವ್ದೋ ಒಂದ್ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ಊಟಕ್ಕೆ ಅಂತ ಟೇಬಲ್ ತಗ ಕೂತ್ಕೊಂಡವನಕಂದ್ಲ. ಸರಿ ಇವನ್ ತಕ್ಕೆ ಸಪ್ಲೈಯರ್ ಬಂದ್ಬಿಟ್ಟು ಊಟ ತಿಂಡಿ ಲೀಸ್ಟ್ ಇವ್ನು ಮುಂದಕ್ಕೆ ಮಡುಗುದಂತೆ. ಈ ಕಪಿ ಮುಂಡತ್ತದ ಶಿವಪ್ರಕಾಶ್ ಓದಕ್ಕೆ ಬರೀಕೆ ಬತ್ತಿರ್ನಿಲ್ವಂತಕ್ಕಲ್ಲ, ಬರೀ ಬೆಟ್ ಮುಂಡತ್ತದು ಏನ್ ತಿಂಡಿ ಓದಳನೆ ಮೊಣ್ಣಗಟ್ಟಿಯ ಲೀಸ್ಟ್ ಅಲ್ಲಿ ಅನ್ಕಂದು ಆಗೋಗ್ಲಿ ದೇವ್ರ ಮಾಡ್ದಂಗ ಆಗ್ಲಿ ಅನ್ಬಿಟ್ಟು ಕಣ್ಣ ಮುಚ್ಕೊಂಡು ತಿಂಡಿ ಲೀಸ್ಟ್ ಮೇಲೆ ಒಂದ್ ಬೆಳ್ಳ ಮಡುಗ್ಮ, ಯಾವ ತಿಂಡಿ ಬತ್ತದ ತಕಂದ್ ತಿನ್ಮಾ ಅನ್ಬಿಟ್ಟು ಬೆಳ್ ಮಡ್ಗನಕಲ್ಲ ಲೀಸ್ಟ್ ಮೇಲೆ. ಬೆಳ್ಳ ಮಾಡ್ಬಿಟ್ಟು ಸಪ್ಲೈಯರ್ ಕರೆದ್ಬಿಟ್ಟು ಈ ಬೆಳ್ ಮಡ್ಗವನಿಯಲ್ಲ ಇದ 2 ಪ್ಲೇಟ್ ತಕೊಂಬ ತಿಂತೀನಿ ಅಂದವನಕಂದ್ಲ. ಸರಿ ಸಪ್ಲೈಯರ್ 2 ಪ್ಲೇಟ್ ತಂದು ಮಡುಗುದ್ನಕಂದ್ಲ. ಅದ ನೋಡ್ಬಿಟ್ಟು ಮಂದಗೆರೆ ಶಿವಪ್ರಕಾಶಂಗೆ ಗೊಳು ಅಂತ ಅಳುವೆ ಬಂದ್ಬಿಡ್ತು ಕಂದ್ಲ. ಯಾಕಣ್ಣ ಅಂದ್ರ ಅವ್ನ್ ಬೆಳ್ ಮಡಗಿದ್ದು ಯಾವ ತಿಂಡಿ ಮೇಲೆ ಗೊತ್ತಲಾ? ಯಾವ್ದ್ರ ಮೇಲೆ? ಮುದ್ದೆ ಮೇಲೆ ಮಡಗಿದ್ನಕಂದ್ಲ. ಅದಕ್ಕೆ ಅವನು ಹತ್ಕಂದು ಅಯ್ಯೋ ಹಣೆ ಬರುವೆ, ಹುಟ್ಟುತ್ತವಿಂದ್ಲು ಬರೀ ಮುದ್ದೆನೆ ತಿಂದು ತಿಂದು ಸಾಕಾಗಿ ಬೆಂಗಳೂರಿಗೆ ಬಂದು ಬಾಗ್ಬಾಗೆ ಬಾಡ್ನಾರು ತಿನ್ಮ ಅಂದ್ರೆ ಇಲ್ಲಿ ಬಂದು ನಾನು ಹಾಳಾದವನು ಮುದ್ದೆ ಲಿಸ್ಟ್ ಮೇಲೆ ಬೆಳ್ ಮಡುಬಿಟ್ಟು ಅನ್ಕಂದು ಹೆಂಗೋ ಮುದ್ದೆ ತಿನ್ನಕಂದ್ಲ. ಈ ಚರಿ ಇವ್ನು ಪಕ್ಕ ಟೇಬಲ್ ಅಲ್ಲಿ ಒಬ್ಬ ಕೂತ್ಕೊಂಡು ಆಯ್ ಸ್ವಾಮಿ ಕಬಾಬ್ ಬೋಟಿ ಚಾಪಿಸಿ ಎಲ್ಲ ತರಿಸ್ಕೊಂಡು ತಿಂತಾ ಇದ್ನಕಂದ್ಲ. ಇದ ನೋಡ್ಬಿಟ್ಟು ಏನ್ ಶಿವಪ್ರಕಾಶಂಗೆ ಬಾಯ್ಲಿ ನೀರು ಕಡಿತಾ ಇದೆ. ಅಷ್ಟೊತ್ಗೆ ಸಪ್ಲೈಯರ್ ಬಾರ್ ತಿಂತಿದ್ನಲ್ಲ, ಅವನ್ ತಕ್ಕ ಹೋಗ್ಬಿಟ್ಟು ಇನ್ನೇನ್ ಬೇಕು ಅಂತ ಕೇಳವನೆ ಅವನ. ಅದಕ್ಕೆ ಅವನು ಇನ್ನೊಂದ್ ಪ್ಲೇಟ್ ರಿಪೀಟ್ ಅಂದವನಕಂದ್ಲ. ಆಗ ಸಪ್ಲೈಯರ್ ಇನ್ನೊಂದ್ ಪ್ಲೇಟ್ ಬಾಳ ತಂದು ಮಡಗುದ್ನಕಂದ್ಲ. ಅದೇ ಶಿವಪ್ರಕಾಶ ನೋಡ್ತಾ ಕುಂತಿದ್ನಲ್ಲ, ಓಹೋ ರಿಪೀಟು ಅಂದ್ರೆ ಕೋಳಿ ಬಾಡು ಅಂತ ತಿಳ್ಕೊಬಿಟ್ಟವನೆ. ಅವನುವೆ ಸಪ್ಲೈಯರ್ ಕರೆದ್ಬಿಟ್ಟು ನನಗೆ 2 ಪ್ಲೇಟ್ ರಿಪೀಟ್ ತಕೊಂಬಂದವನಕಂದ್ಲ. ಆಗ ಸಪ್ಲೈಯರ್ ಶಿವಪ್ರಕಾಶನ್ಗೆ 2 ಪ್ಲೇಟ್ ಮುದ್ದೆನುವೆ ಒಂದ್ ಚೊಂಬ್ ಸೇರುವನ್ವೆ ತನು ಮಡಗುದ್ನಂತೆ ಕಂದ್ಲ. ಏನ್ ಮನ್ಗೆರೆ ಶಿವಪ್ರಕಾಶನ್ಗೆ ಮುಂಡೆ ತುತ್ಕ ಹತ್ಕಂದು ನಾನು ನಾನೆಲೆ ಬ್ರಹ್ಮ ಬಾಡ್ತೀನಿ ಯೋಗ ಬರನಿಲ್ಲ ಅನ್ಕಂದು ಆ 2 ಪ್ಲೇಟ್ ಮುದ್ದೆನುವೆ ಒಂದ್ ಚೊಂಬ್ ಸೇರುವನು ಒಂದ್ ಮ್ಯಾಣ್ಕವರಿಗೆ ತುಂಬ್ಕಂದು ಊರಿಗೆ ಬಸ್ ಹೋದ್ನಂತೆ ಕಂದ್ಲ.
ಅದಿರ್ಲಿ ಕಾರಣ ಅದೆಲ್ಲ ವಾರ್ತೆ ಓದಕ್ಕೆ ಕೆಲ್ಸ ಸಿಕ್ಕದೆ ಅಂತಿದೆ. 3 ತಿಂಗಳಿಂದ ಇಲ್ಲೇ ಇದೀಯಾ, ಕೆಲ್ಸದಿಂದ ಏನಾದ್ರು ತೆಗೆದಾಕ್ಬಿಟ್ರಣ್ಣ ನಿನ್ನ? ಇಲ್ಲ ಕಲ್ಲ ಕರಿಯಣ್ಣ, ನನ್ಗೆ ಡೆಲ್ಲಿಗೆ ಪ್ರಮೋಷನ್ ಸಿಕ್ಬಿಟ್ಟದಕ್ಕಲ್ಲ ಆಕಾಶವಾಣಿಗೆ. ಅಲ್ಲೇ ನನ್ನ ಕೆಲಸ ನಿಂದು? ಅಲ್ಲಿ ಡೆಲ್ಲಿ ಆಕಾಶವಾಣಿಲಿ ಸಂಸ್ಕೃತ ವಾರ್ತೆ ಓದಕ್ಕೆ ಪ್ರಮೋಷನ್ ಸಿಕ್ಬಿಟ್ಟದಕ್ಕನಲ್ಲ. ಸಂಸ್ಕೃತ ವಾರ್ತೆನೂ ಓದ್ತೀಯ ನೀನು? ಹ್ಞೂ ಕನ್ಲ. ಅದನ್ನು ಟ್ರೈನಿಂಗ್ ತಗೊಂಡಿದೀಯಾ? ವಾ ಅಣ್ಣ ಒಂಚೂರು ಓದಣ್ಣ, ಕೇಳ್ಬೇಕು. ಆಯ್ತು ಹೇಳ್ತೀನಿ ಕೇಳ. ಹೇಳಣ್ಣ. ಆಕಾಶವಾಣಿ ಸಂಸ್ಕೃತ ವಾರ್ತಾ ಸ್ವೇಂಥಾಂ ಹೇಳುತ್ತೀನಿ ನಾಂ ಕೇಳುತ್ತೀರಿ ನೀವು. ಚಲನಚಿತ್ರ ಹಾಸ್ಯನಾಟ ದೊಡ್ಡಣ್ಣನವರು ನಿನ್ನೆ ಮುಂಜಾನಂ ತಮ್ಮ ಬಾರಿಹಿ ಗಾತ್ರದ ದೇಹವನ್ನು ಹೊತ್ತುಕೊಂಡು ಜಾಗಿಂಗೇನಹ ಮಾಡುತ್ತಿದ್ದಾಗ ಎದುರುಗಡೆ ಬಂದಂತಹ ಕಾರೊಂದಕ್ಕೆ ಅವರು ಡಿಕ್ಕಿಯಂ ಹೊಡೆದ ಪರಿಣಾಮವಾಗಿ ಆ ಕಾರು ಚಾಲಕನಹ ಸಮೇತ ಮಂಗಮ್ಮಯವಾಗಿ ಬಿಟ್ಟಿದೆ. ಆ ಕಾರನ್ನು ಮುಡಿಕಿಕೊಟ್ಟವರಿಗೆ ನಾಳೆ ಮಂಡ್ಯದಲ್ಲಿ ನಡೆಯುವ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ವಿಶೇಷತಃ ಬಹುಮಾನವಾಗಿ ಶ್ರೀ ದೊಡ್ಡಣ್ಣನವರ ಜಾಗಿಂಗೇನ ಚಡ್ಡಿಯನ್ನು ವಿತರಿಸಲಾಗುವುದೆಂದು ಕಾರ್ಯದರ್ಶಿ ನಾಂ ತಿಳಿಸಿದ್ದಾರೆ. ದೇಶದಲ್ಲಿ ಈ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದ್ದು ಜನಗಳು ಮಲೇರಿಯಾ ರೋಗಂ ಬಂದು ಸಾವನ್ನಪ್ಪುತ್ತಿದ್ದಾರೆ. ಈ ಸೊಳ್ಳೆಗಳ ಕಾಟಾಹವನ್ನು ಮತ್ತು ಮಲೇರಿಯಾ ರೋಗವನ್ನು ತಡೆಗಟ್ಟಲು ದೇಶದ ವಿಜ್ಞಾನಿಗಳು ನವನವೀನ ನೂತನ ಔಷಧಿ ಕಂಡುಹಿಡಿದಿದ್ದು ಔಷಧಿ ಉಪಯೋಗಿಸುವ ರೀತಿ ಕೂಡ ನಮಗೆ ತಿಳಿಸಿದ್ದಾರೆ. ಎಡದಗೈಯಿಂದ ಸೊಳ್ಳೆಗಳನ್ನು ಹಿಡಿದುಕೊಂಡು ಬಲದಗೈಯಿಂದ ಸೊಳ್ಳೆಗಳ ಬಾಯಿಗೆ ಔಷಧಿ ಬಿಟ್ಟರೆ ಆ ಸೊಳ್ಳೆಗಳು ತಟ್ಟನೆ ಸಾಯುತ್ತವೆಂದು ಕೂಡ ತಿಳಿಸಿದ್ದಾರೆ. ಇರಾನಿನಲ್ಲಿ ಮೊನ್ನೆ ಸಂಭವಿಸಿದ ಭೂಕರ ಭೂಕಂಪದಲ್ಲಿ ಸಮಾಪನಾ ಭೀಕರ ಭೂಕಂಪದಲ್ಲಿ 25,000 ಜನ ಸೇರಿದ್ದಾರೆ ಯಮನ ಪಾದಾಹ. ಅರಸೀಕೆರೆಯಲ್ಲಿ 65 ವರ್ಷದ ಯುವಕ ಮೊನ್ನೆ 18 ವರ್ಷದ ಮುದುಕಿಯೊಡನೆ ಆದನು ವಿವಾಹ. ಆಮೇಲೆ ಫಸ್ಟ್ ನೈಟಿನಲ್ಲೇ ಯುವಕ ಸೇರಿದವನು ಶಿವನ ಪಾದಾಹ. ಅನಂತರವನ ಹೆಂಡತಿಯನ್ನು ಆರಿಸಿಕೊಂಡ ಹೋದನು ಪಕ್ಕದ ಮನೆ ಯುವಕ. ದೇಶದಲ್ಲಿ ಇತ್ತೀಚೆಗೆ ನಡೆದ ಭಯಂಕರ ಚಾಪಾಹ ಕಾಗದ ಹಗರಣದ ಮುಖ್ಯ ಆರೋಪಿ ಕರೀಂ ಲಾಲಾಹನಿಗೆ ಅಟ್ಕಾಯಿಸ್ಕೊಂಡದ ಏಡ್ಸು ರೋಗ ಮತ್ತು ರಾಜಕಾರಣಿ ಮತ್ತು ಪೊಲೀಸು ಅಧಿಕಾರಿಗಳಿಗೆ CBIನವರಿಂದ ಬಿಸಿನೀರು ಕಾಯಿಸಾಹ ಮತ್ತು ತಲೆಗೆ ಉಯ್ಯಾಹ. ಇದು ಹೇಳಕ್ಕೆ ನನಗೆ ತುಂಬ ಸಂತೋಷ. ದೇಶದಲ್ಲಿ ಕುಡುಕರ ಸಂಖ್ಯೆ ದಿನ ಹೆಚ್ಚುತ್ತಿದ್ದು ಕುಡುಕರ ಸಮಸ್ಯೆಯನ್ನು ಸರ್ಕಾರ ಪರಿಗಣಿಸಬೇಕೆಂದು ಅಖಿಲ ಭಾರತ ಕುಡುಕರ ಸಂಘದ ಅಧ್ಯಕ್ಷ ಶ್ರೀ ಶರಣ ಸಾಚಾಹ ಸತ್ಯವಂತಪ್ಪನವರು ಇನ್ನು ಮುಂದೆ ತಿಂಗಳಿನ 2ನೇ ಶನಿವಾರ ಮತ್ತು ಎಲ್ಲ ಭಾನುವಾರ ನಮ್ಮ ಮನೆಯ ನಲ್ಲಿಗಳಲ್ಲೇ ಸಾರಾಯಿ ಹರಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇಷ್ಟೇ ವಾರ್ತಾ. ಆಹಾ, ಎಲ್ಲಿ ಕಲ್ತಣ ಈ ಸಂಸ್ಕೃತ ವಾರ್ತೆಯ? ಯಾರಾದ್ರೂ ಸಂಸ್ಕೃತ ಕಲ್ತವ್ರು ಕೇಳಿದ್ರೆ ಮೂರ್ಛೆ ಹೋಗ್ಬಿಡ್ತಾರೆ ಕಾರಣ. ಅಣ್ಣ ಏನಣ್ಣ ಈ ನಮ್ಮ ರೈತರ ಕತೆ? ಒಂದ್ ಕಡೆ ಕುಡಿಯಕ್ ನೀರಿಲ್ಲ, ಒಟ್ಟಿಗೆ ಕೂಳಿಲ್ಲ, ಸರಿಯಾಗಿ ಕರೆಂಟ್ ಇಲ್ಲ, ರೈತರು ಬೆಳೆಯೋ ಬೆಳೆಗೆ ಸರಿಯಾದ ರೇಟ್ ಇಲ್ಲ. ದಿವ್ಸಕ್ಕೊಂದು ಹೊರದೇಶದ ಕಂಪ್ನಿ ದೇಶಕ್ಕೆ ಬರ್ತಾವೆ, ಯಾವ್ದೋ ಮೆಟ್ರೋ ಅಂತ ಬಂದು ನಮ್ಮ ರೈತರು ಮೆಟ್ರೆ ಕುಯ್ತಾ ಇದೆ. ನಮ್ಮ ರೈತರು ಬೆಳೆಯೋ ಬೆಳೆಯಾದ ತೆಂಗಿನಕಾಯಿ, ಅಕ್ಕಿ, ರೇಷ್ಮೆ, ತರಕಾರಿ ಪ್ರತಿಯೊಂದನ್ನು ಹೊರದೇಶದಿಂದ ತರಿಸ್ಕೊಂಡ್ರೆ ನಮ್ಮ ರೈತರು ಬೆಳೆಯೋದನ್ನ ಯಾವ ಬೋಳಿ ಮಗ ಕೊಂಡ್ಕೋತಾರಣ್ಣ. ಹಿಂಗೆ ಆದ್ರೆ ರೈತ ಎಲ್ಲಿ ಹೋಯ್ತಾನಣ್ಣ? ಒಟ್ಟಿಟ್ಟಿಲ್ದಾನೆ ಸಾಯ್ತಾವ್ ಕಾರಣ. ದೇಶದಲ್ಲಿ ದಿವ್ಸಕ್ಕೊಂದು ಹಗರಣ, ಲಂಚ, ಸುಲಿಗೆ ಹೆಚ್ಚಾವ್ ಕಾರಣ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಅರ್ಥ ಆಯ್ತಲ್ಲ ಕಾರಣ. ಹ್ಞೂ ಕನ್ಲ ಕರಿಯಣ್ಣ, ನಮ್ಮ ಪೊಲೀಸ್ನವರು ಸರ್ಕಾರದವರು ಯಾರು ಒಟ್ಕಿಲ್ದ 20 ರೂಪಾಯಿ ಕದ್ಬಿಟ್ರೆ ಅವನ 10 ವರ್ಷ ಗಂಟ ಜೈಲ್ಗೆ ಹಾಕ್ತಾರೆ ಕನ್ಲ. ಈಚರಿ ಕರೀಂಲಾಲ್ ನಂತಿಯವರು ದೇಶಕ್ಕೆ ಮೋಸ ಮಾಡಿ 36,000 ಕೋಟಿ ನಕಲಿ ಚಾಪಾಕಾಗದ ಹಗರಣದಲ್ಲಿ ಸಿಗಾಕಂದಿದ್ರು ಅವನಿಗೆ ರಾಜಮರ್ಯಾದೆ ಕೊಟ್ಟು ಜೈಲಲ್ಲಿ ಹೆಸರಿನ ಕೊಟ್ಟು ಮನಗಿಸ್ತಾರೆ ಕನ್ಲ. ಎಲ್ಲ ಆಳರ ನಮ್ಮ ರೈತರ ಎಲ್ಲ ಉದ್ಧಾರ ಮಾಡಾರ ನಮ್ಮ ದೇಶವ. ಬಟ್ಟಿ ಸರಾಯಿ ಬಿಟ್ಟಿ ಕೊಟ್ಟು ಓಟ ಹಾಕಿಸ್ಕೊಂಡ್ರು, ಕಾಲು ಕೈಗೆ ಅಡ್ಡ ಬಿದ್ದು ಗೆದ್ದು ಹೋಗ್ಬಿಟ್ರು. ಬಟ್ಟಿ ಸರಾಯಿ ಬಿಟ್ಟಿ ಕೊಟ್ಟು ಓಟ ಹಾಕಿಸ್ಕೊಂಡ್ರು, ಕಾಲು ಕೈಗೆ ಅಡ್ಡ ಬಿದ್ದು ಗೆದ್ದು ಹೋಗ್ಬಿಟ್ರು. ನಮ್ ಕಾಲು ಕೈಗೆ ಅಡ್ಡ ಬಿದ್ದು ಗೆದ್ದು ಹೋಗ್ಬಿಟ್ರು. ಗೆದ್ದಂತ ಬಡ್ಡಿ ಐಕ್ಳು ಬಿಲ್ಡಿಂಗ್ನೆ ಕಟ್ಟಿಸ್ಕೊಂಡು, ಗೆದ್ದಂತ ಬಡ್ಡಿ ಐಕ್ಳು ಬಿಲ್ಡಿಂಗ್ನೆ ಕಟ್ಟಿಸ್ಕೊಂಡು ರೈತರನ್ನೆಲ್ಲ ವರ್ತೇಸು ಕಡವಾ ಇಟ್ರು. ರೈತರನ್ನೆಲ್ಲ ವರ್ತೇಸು ಕಡವಾ ಇಟ್ರು. ಹೊರದೇಶದ ವಸ್ತುಗಳ ಮಾರಾಟಕ್ಕೆ ಸಹಿ ಹಾಕಿ ರೈತರ ಪ್ರಾಣವನ್ನೇ ತೆಗೆದೇ ಬಿಟ್ರು. ಹೊರದೇಶದ ವಸ್ತುಗಳ ಮಾರಾಟಕ್ಕೆ ಸಹಿ ಹಾಕಿ ರೈತರ ಪ್ರಾಣವನ್ನೇ ತೆಗೆದೇ ಬಿಟ್ರು. ಮತ್ತೆ ಹೊರದೇಶಕ್ಕೆ ರೈತರನ್ನೆಲ್ಲ ಗುಲಾಮ್ರು ಮಾಡಿ ಏನು ಕಂಡೋರಂಗೆ ಇವರು ಕುಂತೇ ಬಿಟ್ರು. ಮತ್ತೆ ಹೊರದೇಶದವ್ರಿಗೆ ರೈತರನ್ನೆಲ್ಲ ಗುಲಾಮ್ರು ಮಾಡಿ ಏನು ಕಂಡೋರಂಗೆ ಇವರು ಕುಂತೇ ಬಿಟ್ರು. ಏನು ಕಂಡೋರಂಗೆ ಇವರು ಕುಂತೇ ಬಿಟ್ರು. ಹಿಂಗೆ ಕರಿಯಣ್ಣ ನಮ್ಮ ರೈತನ ಬಾಳು ಮುತ್ತತ್ತಿ ಒಳಗೆ ಬೀಳುವಂಗ ಆಗದಕ್ಕಂದ್ಲ.